ತೂಕ ಜಾಸ್ತಿ ಇದ್ದರೆ ಅದನ್ನು ನಾವು ಮಾದಗಾಯಿ ಅಂತೀವಿ, ಅಂದರೆ ಸ್ವಲ್ಪ ಎಳೆಕಾಯಿ ಅಂತಾರೆ, ದೋಸೆಕಾಯಿ ಆಗ್ಬಿಡೋದು ನೋಡಿ. ಇದರಲ್ಲಿ ತೂಕನೇ ಇಲ್ಲ ಇದು, ಆಮೇಲೆ ಟಕ್ 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 ಅನ್ನತ್ತೆ ಈ ಥರ. ಗಾರ್ಡನ್ ಇದೆ, ಸೊ ಆ ಕುದಿಯೋವರೆಗೂ ಟೈಮ್ ಇರುತ್ತಲ್ಲ, ಸೊ ಈ ಗಾರ್ಡನ್ನ ನೋಡ್ಕೊಂಡು ನಿಂತಿರ್ತೀನಿ, ಕುದ್ದಿದ ತಕ್ಷಣವೇ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ಈ ಗಾರ್ಡನಲ್ಲಿ ಎಷ್ಟೊಂದು ಸರಿ ಸಂಜೆ ಹೊತ್ತು ನವಿಲೆಲ್ಲ ಕಾಣಿಸುತ್ತೆ, ಅದು ಇಲ್ಲಿ ಮಾಡೋ ಸಂಜೆ ಹೊತ್ತು ಟೀ ಮಾಡ್ಬೇಕಾದ್ರೆ ನನಗೆ ಸಿಗೋ ವಿಶೇಷ. ಸೊ ಆಯಿತು, ಫಸ್ಟ್ ರೌಂಡ್ ಆಯಿತು, ತಿಂದು ನೋಡಿದ್ರೆ ಆಗಲೇ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಆನಿಯನ್ ಇದೆ ಫಸ್ಟ್ ಪೀಲು. ನಮಗೆಲ್ಲ ಬಹಳಷ್ಟು ಆಸೆ ಇರುತ್ತೆ, ಒಂದು ಮನೆಯೆಲ್ಲ ಕಟ್ಟಿಸ್ಕೊಂಡಾದ್ಮೇಲೆ ಒಂದು ಸುಂದರವಾಗಿರೋಂಥ ಫಾರ್ಮ್ ಹೌಸ್ ಇರಬೇಕು, ಪ್ರಕೃತಿ ಮಧ್ಯದಲ್ಲಿರಬೇಕು, ಒಂದು ತೋಟದ ಮಧ್ಯದಲ್ಲಿರಬೇಕು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಆ ನಮ್ಮ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಪ್ರತಿ ಸಲ ನಮ್ಮ ವೀಡಿಯೋದಲ್ಲಿ ಬೇರೆ ಬೇರೆ ಥರದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇರಿ, ನಮ್ಮ ಚಾನಲಲ್ಲಿ ಬೇರೆ ಬೇರೆ ಥರ ವೀಡಿಯೋಸ್ ನೋಡ್ತಿರ್ತೀರ. ಲೈಕ್ ಹೋಮ್ ಸ್ಟೇ ಅಂತೆ, ರೆಸಾರ್ಟ್ಸ್ ಅಂತೆ, ಅದರ ಇಲ್ಲ ಪ್ಲೇಸಸ್ ಅಂತ ಇಲ್ಲ. ಬಟ್ ಈ ವಿಡಿಯೋ ತುಂಬಾ ಸ್ಪೆಷಲ್ಲು, ಯಾಕಂದರೆ ನಮ್ಮ ಕನಸಿನ ಅರಮನೆ ಅಂತ ಹೇಳ್ಬೋದು. ಬೇರೆಯವ್ರಿಗೆ ಅದು ಪುಟ್ಟದಾಗಿ ಕಾಣಿಸ್ಬೋದು, ನಮಗೆ ಅದು ಅರಮನೆ ಅಂತಲೇ. ಒಂದು ಪುಟ್ಟದಾಗಿ ಒಂದು ಕ್ಯೂಟಾಗಿ ಕಟ್ಟಿರೋ ಅಂಥ ಒಂದು ಫಾರ್ಮ್ ಹೌಸ್ಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಫಾರ್ಮ್ ಹೌಸ್ನ ನಾವು ಕಟ್ಸಿರೋದು ನಮ್ಮ ಊರಲ್ಲಿ, ನಮ್ಮದು ತುರುವೇಕೆರೆ ಅಂತ, ತುಮಕೂರು ಡಿಸ್ಟ್ರಿಕ್ಟು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರಿರೋಂಥದ್ದು ಈ ಜಾಗ. ಬೆಂಗಳೂರಿಂದ ಗೊರಗೊಂಡೆಪಾಳ್ಯದಿಂದ 115 ಕಿಲೋಮೀಟರ್ಸ್ ಆಗುತ್ತೆ. 1.5 ಗಂಟೆ ಡ್ರೈವಲ್ಲಿ ಆರಾಮಾಗಿ ಹೋಗ್ಬೋದು. ನಾವು ಸ್ಟಾರ್ಟಿಂಗು ಪ್ಲ್ಯಾನ್ ಮಾಡ್ತಾಯಿದ್ವಿ, ನಾನು ನನ್ನ ಬ್ರದರು ಫಾದರ್ ಎಲ್ಲ. ಸೊ ಈ ಥರದ್ದೆಲ್ಲ ಕಟ್ಟಬೇಕು ಅಂತ ಅಂದ್ಕೊಂಡಾಗ ನಾವು ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಆ ಕಡೆ ಎಲ್ಲರೂ ಹೋಗಿ ನಾವೇ ಯಾವಾಗಲೂ ಪರ್ಸ್ನಲಾಗಿ ಹೋಗಿ ಉಳ್ಕೊಳ್ಳೋ ಥರದ್ದು ಅಂತ ಈ ಥರ ಥಿಂಕ್ ಮಾಡ್ತಾಯಿದ್ವಿ. ಆಮೇಲೆ ನನ್ನ ಫ್ರೆಂಡ್ಸ್ ಸಜೆಷನ್ಸು ಮತ್ತು ನನ್ನ ಕೆಲವು ಫ್ಯಾಮಿಲಿ ಫ್ರೆಂಡ್ಸ್ ಸಜೆಷನ್ಸು, ಈವನ್ ಅಶ್ವಿನಿ ಸಹ ಹೇಳ್ದಂಗೆ, ಸೊ ನಾವು ನಮ್ಮದೇ ತೋಟ ಇದೆಯಲ್ಲ, ನಾವೇ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ನಾವು ಇಲ್ಲಿ ಒಂದು ಸುಂದರವಾದ ಒಂದು ಫಾರ್ಮ್ ಹೌಸ್ ಕಟ್ಸಿದ್ವಿ. ನಮ್ಮ ತೋಟದ ಒಳಗಡೆನೇ ಇದೆ. ಸೊ ರೀಸೆಂಟಾಗಿ ಗೃಹಪ್ರವೇಶ ಮಾಡಿದ್ವಿ. ಊರಿಗೆಲ್ಲ ಹೋದಾಗ ನಾನು ತೋರಿಸ್ಬೇಕು ಅಂತ ಅಂದ್ಕೊತಾನೆ ಇದ್ದೆ. ಸೊ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಹೇಳಿ ನಾವು ಮಾಡಿದ್ದೀವಿ. ನಮ್ಮ ಕನಸಿನ ಒಂದು ಚೊಕ್ಕದಾದ ನಮ್ಮ ಪುಟ್ಟ ಅರಮನೆಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ನಮ್ಮ ಬೆಂಗಳೂರಿಂದ ನಮ್ಮ ಜರ್ನಿ ಶುರು ಮಾಡೋಣ. ಸೊ ಇದು ನಮ್ಮದು ತೋಟ, ನಮ್ಮ ತುಮಕೂರು ಜಿಲ್ಲೆ ತುರುವೇಕೆರೆ ಅಂತ ನಮ್ಮದು ಹುಟ್ಟಿದ್ದು. ನಾನೆಲ್ಲ ಓದಿದ್ದಿದೆ ಇದೇ ಊರಲ್ಲಿ, ಅಪ್ ಟು 10th ವರೆಗೂ ಇಲ್ಲೇ ಓದಿದ್ದೆ, ಇದೇ ಊರಲ್ಲೇ ಇದೆ. ಹಿಂದ್ಗಡೆ ಏನು ಕಾಣಿಸ್ತಿಲ್ಲ, ಇಲ್ಲಿ ತೆಂಗು ಅಡಿಕೆ ಇದೆ, ಹಾಗಾಗಿ ಹಣ್ಣಿನ ಗಿಡಗಳು 4-5 ಹಾಕಿದ್ದೀವಿ. ಈ ಥರ ಇದೆ, ಮುಂದ್ಗಡೆ ಹೊಲ ಬರುತ್ತೆ. ಸೊ ನಾವು ಹಾರ್ಟ್ ಆಫ್ ದಿ ಸಿಟಿನಲ್ಲೇ ಇದಿರೋಂಥದ್ದು ಈ ಜಾಗ. ಸೊ ಮುಂಚೆ ಆಲ್ರೆಡಿ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಹಿಂದ್ಗಡೆ, ಅದು ಹಳೆ ಮನೆ ಇತ್ತು, ಒಂದು ಕರೆಂಟಿನ ಮನೆ. ಅಲ್ಲಿ ಬಂದು ಇರೋಕ್ಕೆಲ್ಲ ಉಳ್ಕೊಳಕ್ಕೆಲ್ಲ ಆಗ್ತಾ ಇರಲಿಲ್ಲ. ನಾವು ಎಲ್ಲರೂ, ನಾನು ಮತ್ತು ನನ್ನ ವೈಫ್ ಎಲ್ಲ ಥಿಂಕ್ ಮಾಡ್ತಾಯಿದ್ವಿ, ಈ ಕಡೆ ಟ್ರಿಪ್ಪೆಲ್ಲ ಹೋದಾಗ ಸಕಲೇಶ್ಪುರ ಕಡೆ ಎಲ್ಲರೂ ಮಾಡೋಣ, ಎಲ್ಲ ಒಂದು ಫಾರ್ಮ್ ಹೌಸ್ ಎಲ್ಲ ಮಾಡೋಣ ಅಂತ. ಎಲ್ಲರಿಗೂ ತುಂಬ ಡ್ರೀಮ್ ಇದ್ದೇ ಇರುತ್ತೆ, ಆಬ್ವಿಯಸ್ಲಿ ನಿಮಗೂ ಇದ್ದೇ ಇರುತ್ತೆ, ಅದೇ ಥರ ನಮಗೂ ಇತ್ತು. ಸೊ ಹಾಗಾಗಿ ಎಲ್ಲಿ ಏನು ಮಾಡೋದು ಅಂತ ನಮಗೆ ಗೊತ್ತಿಲ್ಲದಿರೋ ಊರಲ್ಲಿ ಹೋಗಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ, ತುಂಬ ಚಾಲೆಂಜಸ್ ಇರುತ್ತೆ. ಅಲ್ಲಿ ಜಾಗ ಹೇಗಿರುತ್ತೋ, ಪಕ್ಕದಲ್ಲಿ ಹೇಗೆ ಏನೇನು ಚಾಲೆಂಜಸ್ ಇರುತ್ತೋ, ಏನೇನು ಲಿಟಿಗೇಷನ್ ಇರುತ್ತೋ ಅಂತ. ಸೊ ಹಾಗಾಗಿ ಯೋಚನೆ ಮಾಡ್ಬೇಕಾದ್ರೆ ನಾನು ಮತ್ತು ನನ್ನ ಬ್ರದರು, ನನಗೆ ಒಬ್ಬರು ತಮ್ಮ ಇದ್ದಾರೆ, ಮದುವೆ ಆಗಿ ಅವರು ಬೆಂಗಳೂರಲ್ಲೇ ಇದ್ದಾರೆ. ನಾನು, ನನ್ನ ಬ್ರದರ್, ನಮ್ಮ ಫಾದರು ಸುಮ್ಮನೆ ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಇಲ್ಲೇ ಒಂದು ಮನೆ ಕಟ್ಬೋದಲ್ಲ ನಾವು, ಒಂದು ಒಳ್ಳೆ ಫಾರ್ಮ್ ಎಕ್ಸ್ಪೀರಿಯನ್ಸ್ ಇಲ್ಲೇ ಇರೋದಿಲ್ಲ, ನಮ್ಮದೇ ಪ್ರಾಪರ್ಟಿ, ಏನೂ ಸಮಸ್ಯೆ ಇಲ್ಲ, ಏನೂ ಚಾಲೆಂಜಸ್ ಇಲ್ಲ ಅಂತ ಹೇಳಿ 2 years ಬ್ಯಾಕು ನಾವು ಶುರು ಮಾಡಿದ್ವಿ. ಈಗ ರೀಸೆಂಟಾಗಿ ಗೃಹಪ್ರವೇಶ ಎಲ್ಲ ಮಾಡಿದ್ವಿ. ನಾವೇನೋ ಬಂದರೆ ಇಲ್ಲೇ ಉಳ್ಕೊಳ್ಳೋಂಥದ್ದು ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಇಲ್ಲಿ ಬಂದಾಗ. ಊರುಗಳಲ್ಲಿ, ಅದು ನಿಮ್ದೇನಾದ್ರು ಫಾರ್ಮ್ ಹೌಸಲ್ಲಿ ಏನಾದ್ರು ಮಾಡ್ಕೊಂಡಿದ್ರೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಮನೆ ಒಂದು ನಮ್ಮದು ಸಣ್ಣ ಕ್ಯೂಟ್ ಮನೆ ತೋರಿಸ್ತೀವಿ. ಹಾಗೆ ನಮ್ಮ ತೋಟದಲ್ಲಿ ಏನೇನು ಬೆಳೆದಿದ್ದೀವಿ, ಆಮೇಲೆ ಕಾಯಿ ಯಾವ ಥರ ಕೆಡುವುದು ಅಂತೆಲ್ಲ ನಮ್ಮ ತಂದೆನೂ ಇದ್ದಾರೆ, ಅವ್ರ ಜೊತೆ ನಿಮಗೆ ಮಾತಾಡಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಸೊ ಬರ್ತಿದ್ದಂಗೆ ಇಲ್ಲೆಲ್ಲ ಕಲ್ಲಿಂದ ಹಾಸಿದ್ವಿ ಚಪ್ಪಡಿನ. ಈ ಕಡೆ ಒಂದು ಕೃಷ್ಣಂದು ಒಂದು ವಿಗ್ರಹ ಮಾಡಿಸಿರೋದು, ಇದು ಸಿಮೆಂಟಲ್ಲಿ ಮಾಡಿಸಿರೋದು. ಆಬ್ವಿಯಸ್ಲಿ ಕಲ್ಲಲ್ಲಿ ಮಾಡಿಸ್ಬೇಕಾಯ್ತು ಅಂತ ನನಗೆ ಆಮೇಲೆ ಅನ್ನಿಸ್ತು. ಇದು ಸಿಮೆಂಟಲ್ಲಿ ಮಾಡಿಸಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಮಹಾದೈವ ಶ್ರೀಕೃಷ್ಣ ಇದೆ, ಕೃಷ್ಣಂದು ವಿಗ್ರಹ ಇದೆ. ಮೇಲ್ಗಡೆ ಇದರ ಸ್ಪೆಷಲ್ ಏನು ಅಂತಂದರೆ, ಮೇಲ್ಗಡೆ ಪಾರಿಜಾತ ಹೂವಿದೆ. ಸೊ ಪಾರಿಜಾತ ಹೂವೆಲ್ಲ ಶ್ರೀಕೃಷ್ಣನ ಬೀಳಬೇಕು ಅಂತ ನಮ್ಮ ಆಸೆ ಇತ್ತು, ಆ ಥರನೇ ಇದೆ. ಬಟ್ ಏನಂದರೆ ತೆಂಗು ಗರಿ ಈ ಥರ ಎಲ್ಲ ಬೀಳ್ತಾ ಇತ್ತು. ಸೊ ಹಾಗಾಗಿ ಇದನ್ನು ಮತ್ತೆ ಭಿನ್ನಾಗೋದು ಬೇಡ ಅಂತ ಎಲ್ಲ ಹೇಳಿ, ಸೊ ಇದಕ್ಕೆ ಮೇಲ್ಗಡೆಗೆ ಒಂದು ಕವರಿಂಗ್ ಮಾಡಿಸಿದ್ದೀವಿ. ಸೊ ಇವಾಗ ಬನ್ನಿ ನಮ್ಮ ಮನೆ ತೋರಿಸ್ತೀನಿ, ಆಮೇಲೆ ಏನೇನು ಗಿಡ ಇದೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಮನೆ ಟೂರ್ ತೋರಿಸ್ತೀನಿ. ಅದಕ್ಕೆ ಮುಂಚೆ ಒಂದು ದಾಸವಾಳದ್ದು
ಒಂದು 18 ಥರ ಡಿಫ್ರೆಂಟ್ ಆಗಿರೋಂಥ ಕಲರ್ ಇರೋ ದಾಸವಾಳ ಇದೆ. ಆಮೇಲೆ ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ ಹಿಂದ್ಗಡೆ, ನನ್ನ ಮುಂದ್ಗಡೆ ಅಲ್ಲಿ ಪಲಾವ್ಗೆ ಹಾಕೋ ಪತ್ರ ಇದು ಫ್ರಾಗ್ರೆನ್ಸ್ ಬರುತ್ತೆ ಅಂತ ಹಾಕ್ತಾರೆ. ಇದು ಡ್ರೈ ಆದಮೇಲೆ ಒಣಗಾದ್ಮೇಲೆ ಹಾಗಂಥದ್ದು ಏನು ಮಧ್ಯದಲ್ಲಿ ಏನು ಪ್ರೊಸೆಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆಮೇಲೆ ಇದು ದುಂಡ್ಮಲ್ಗೆದು, ಇದು 7 ಸುತ್ತಿನ ದುಂಡ್ಮಲ್ಗೆ ಅಂತ ಹೇಳ್ತಾರಲ್ಲ ಅದೇ ಹಾಕಿದ್ದೀವಿ. ಆಮೇಲೆ ಈ ಕಡೆ ಎಲ್ಲ ಶೋ ಪ್ಲ್ಯಾಂಟ್ಸ್ ಎಲ್ಲ ಇದೆ, ಕಲರ್ಫುಲ್ಲಾಗಿದೆ. ಎಲ್ಲ ಥರ ಬ್ಲೆಂಡು ಅಂದರೆ ಹಸಿರು, ರೆಡ್ಡು, ಈ ಥರದ್ದೆಲ್ಲ ಕಲರ್ಫುಲ್ಲಾಗಿ. ಹೂವಿನ ಗಿಡ ಹಂಗೆ ಹೈಬಿಸ್ಕಸಲ್ಲಿ ಅಂದರೆ ದಾಸವಾಳದ್ದು ಒಳ್ಳೊಳ್ಳೆ ಕಲರ್ಸ್ ಕೊಟ್ಟರೆ, ಈ ಕೋಲಸ್ ಈ ಥರ ಪ್ಲ್ಯಾಂಟ್ಸಲ್ಲಿ ಏನಾಗುತ್ತೆ ಒಳ್ಳೆ ವೈಬ್ ಇರುತ್ತೆ. ಸೊ ಈ ಥರದ್ದು ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ರಿಟೈರ್ಮೆಂಟ್ ಏನೋ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಂತಿದ್ರೆ ಬೆಂಗಳೂರಲ್ಲಿ ಕಳೆಯೋ ಬದಲು ಇಲ್ಲಿಂಥ ಜಾಗದಲ್ಲಿದ್ದರೆ ನೆಮ್ಮದಿಯಾಗಿರ್ಬೋದು. ಸೊ ಬನ್ನಿ ಈಗ ಮನೆ ಒಳಗಡೆ ತೋರಿಸ್ತೀನಿ. ಸೊ ಈ ಮನೆ ಬಂದು 1 BHK ಇದೆ. ಒಂದು ಹಾಲು, ದೊಡ್ಡ ಹಾಲು, ಒಂದು ಕಿಚನ್ನು, ಒಂದು ಬಾತ್ರೂಮ್ ಇದೆ. ಬೆಂಗಳೂರಲ್ಲಿ ಇದನ್ನೇ 2 BHK ಥರ ಮಾಡಿಬಿಡ್ತಾರೆ. ಸೊ ನಮ್ಮದು ಪ್ಲ್ಯಾನ್ ಇದ್ದಿದ್ದು 1 BHK ಕಟ್ಟಿಸ್ಬೇಕು ಅಂತ. ಮೇಲ್ಗಡೆ ಏನು ಪ್ಲ್ಯಾನ್ ಇರಲಿಲ್ಲ. ಸೊ ಲೇಟರ್ ಪಾಯಿಂಟ್ ಆಫ್ ಟೈಮ್ ಆಮೇಲೆ ಇದೆಯಲ್ಲ ಹೆಂಗಿದ್ರು ಜಾಗ, ಮೇಲ್ಗಡೆ ಕಟ್ಸ್ಬೋಣ ಅಂತ ಹೇಳಿ ಕಟ್ಟಿಸ್ಕೊಂಡ್ವಿ. ಹೆಂಚಾಕಿ ಕಟ್ಟಿಸಿದ್ರೆ ಮತ್ತು ತೊಟ್ಟಿ ಮನೆ ಥರ ಸ್ಟೈಲಲ್ಲಿ ನೀವು ಕಟ್ಲೂಬೋದು, ಅದು ಥರ ಪ್ಲ್ಯಾನ್ ಮಾಡ್ಕೋಬೋದು. ಅದಕ್ಕೆ ಚಾಲೆಂಜಸ್ ಏನು ಅಂದರೆ ಅದು ನೀವು ಆ ಮಲೆನಾಡು ಕಡೆ ಮಾಡ್ಕೋಬೋದು, ಯಾಕಂದರೆ ತೆಂಗೆಲ್ಲ ಇರೋಲ್ಲ ಅಲ್ಲಿ. ಸೊ ತೆಂಗಿನ ಗರಿಯೆಲ್ಲ ಬೀಳ್ತಿರಲ್ಲ. ಇಲ್ಲೇನಾಗುತ್ತೆ ನಮಗೆ ಬಯಲುಸೀಮೆಯಲ್ಲಿ ಏನಾಗುತ್ತೆ, ತೆಂಗೆಲ್ಲ ಇರೋದ್ರಿಂದ ಹೆಂಚಿನ ಮೇಲ್ಗಡೆ ಬಿದ್ದರೆ ಹೆಂಚು ಪೀಸ್ ಹೋಗ್ಬಿಡುತ್ತೆ. ಆಮೇಲೆ ಜೋರಾಗಿ ಮಳೆಲ್ಲ ಬರೋದಕ್ಕೆ ಒಂದು ತೆಂಗು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಆ ಥರ ಕಾನ್ಸೆಪ್ಟಲ್ಲಿ ಕಟ್ಟಬೇಕು ಅನ್ನೋದನ್ನ ನಾವು ಮನಸ್ಸಿನ ತೆಗೆದ್ವಿ. ಸೊ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಫ್ರಂಟಲ್ಲಿ 2 ಚೇರು, ಈ ಕಡೆ ಉಯ್ಯಾಲೆ ಇಟ್ಟಿದ್ದೀವಿ. ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಈ ಕಡೆ ವ್ಯೂ ನೋಡಿಕೊಂಡು, ಈ ತೋಟದ ವ್ಯೂ ನೋಡ್ಕೊಂಡು ಅಂತ ಮಜನೇ ಬೇರೆ. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ ಈಗ. ಸೊ ಇದೇ ನಮ್ಮ ಕ್ಯೂಟ್ ಆದ ಒಂದು ಫಾರ್ಮ್ ಹೌಸ್ ಅಂತ ಹೇಳ್ಬೋದು. ಸೊ ಇದು 1 BHK ಇದೆ ಅಂತ ಹೇಳಿದೆ. ಹಾಲು ಈ ಡೈಮೆನ್ಷನ್ ಬಂದು ಒಂದು 15x18 ಇದೆ ಅಂತ ಅಂದ್ಕೊತೀನಿ ಹಾಲ್ ಡೈಮೆನ್ಷನ್ನು. ಬನ್ನಿ ಒಳಗಡೆ. ಸೊ ಬರ್ತಿದ್ದಂಗೆ ಸೋಫಾ ಎಲ್ಲ ಹಾಕಿದ್ದೀವಿ. ಆಮೇಲೆ ಯಾವುದಕ್ಕೂ ಬಂದಾಗ ತುಂಬ ಚಾಲೆಂಜಸ್ ಇರುತ್ತೆ. ಫಸ್ಟು ಒಂದು ಯಾವುದೋ ಒಂದು ಫಾರ್ಮ್ ಹೌಸ್ಗೆ ಬೇಕಾಗಿರೋಂಥದ್ದು UPS. ಫಸ್ಟ್ ಬರ್ತಿದ್ದಂಗೆ UPS ಹಾಕ್ಸಿದ್ವಿ. ಆಮೇಲೆ ಇಲ್ಲಿ ಸೊಳ್ಳೆದೆಲ್ಲ ನಿಮಗೆ ತೋಟದ ಪಕ್ಕದಲ್ಲಿ ತುಂಬ ಜಾಸ್ತಿ ಇರುತ್ತೆ. ಮಸ್ಕಿಟೋ ನೆಟ್ಟು ಫಸ್ಟ್ಗೆ ಅದು ಬರ್ತಿದ್ದಂಗೆ ಫಸ್ಟ್ ಮಾಡಿಸಿದ್ವಿ. ಆಮೇಲೆ ಇಂಟರ್ನೆಟ್ ಬೇಕೇ ಬೇಕು. ಆಮೇಲೆ CCTV ಎಲ್ಲ ಥರ ಫೆಸಿಲಿಟೀಸು ಇದೆ. ಇಲ್ಲಿ ಬಂದು ಇಲ್ಲೇ ವರ್ಕ್ ಮಾಡ್ತೀವಿ ನಾವು. ನನ್ನ ವೈಫು ರಜಕ್ಕಂತೂ ಇಲ್ಲೇ ಸ್ಪೆಂಡ್ ಮಾಡ್ತೀವಿ. ಆಮೇಲೆ ಈ ಕಡೆ ಏನು ಕಾಣಿಸ್ತಾ ಇದೆಯಲ್ಲ ಇದೇ ನಮ್ಮ ಕ್ಯೂಟ್ ಆದ ಕಿಚನ್ನು. ಇದರ ಸ್ಪೆಷಾಲಿಟಿ ಏನಂದರೆ ಕಿಟಕಿ ತೆಗೆದ್ರೆ 4 ಕಡೆಗೂ ಇದು ಬರುತ್ತೆ, ಏನೋ ತೋಟ ವ್ಯೂ ಬರುತ್ತೆ. ಸೊ ಕುಕ್ ಮಾಡಬೇಕಾದ್ರೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಕಾಣಿಸುತ್ತೆ ಕುಕ್ ಮಾಡಬೇಕಾದ್ರೆ. ಸೊ ರೂಮ್ ಇದು. ಆಮೇಲೆ ಇದು ಟೀಕ್ದು ಕಾಟ್ ಇದೆ. ಈ ಟೀಕ್ದು ನಮ್ಮದು ತೋಟದಲ್ಲೇ ಒಂದು ಮರ ಇತ್ತು. ಆ ಮರದಲ್ಲಿ ಮೆಜಾರಿಟಿ ಆಫ್ ದಿ ಮರದಲ್ಲಿ ನಾವು ಡೋರ್ ಮಾಡಿಸಿದ್ವಿ. ಸ್ವಲ್ಪ ಮಿಕ್ಕೊಂಡಿರೋದು ಎಲ್ಲ ಜೊತೆಗೆ ಇದು ಸೇರಿ ಇದೊಂದು ಟೀಕ್ದು ಕಾಟ್ ಮಾಡಿಸ್ಕೊಂಡಿದ್ವಿ. ಬೆಡ್ಡೆಲ್ಲ ಬೆಂಗಳೂರಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ತೊಗೊಂಡಿರೋದು. ಇದರಲ್ಲೂ ಅಷ್ಟೇ. ಆಮೇಲೆ ಇದರಲ್ಲೂ ನಿಮಗೆ ಬರ್ತಿದ್ದಂಗೆ ಈ ಕಡೆ 2 ಕಡೆಗೂ ಕಿಟಕಿ ಇದೆ. ಬರ್ತಿದ್ದಂಗೆ ಕಂಪ್ಲೀಟ್ ಫಾರ್ಮ್ ಇರುತ್ತೆ. ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ ಬನ್ನಿ. ಇವಾಗ ಏನಂದರೆ ನೋಡಿ ಬಾಳೆಕಾಯಿ ಬಿಟ್ಟಿದೆ. ಇನ್ನೊಂದು ಈ ಕಡೆ ಒಂದು ಗಿಡ ಇದೆ. ಈ ಕಡೆ ಏನಾದ್ರು ಬಂದರೆ ನೀವು ಕೈಯಲ್ಲೇ ಕಿತ್ಕೋಬೋದು ರೂಮಿಂದ, ಅಷ್ಟು ಕ್ಲೋಸಪ್ ಆಗಿದೆ. ಸೊ ಈಗೇನು ಕಾಣಿಸ್ತಿಲ್ಲ ನಿಮಗೆ, ಅದು ಸ್ವಲ್ಪ ದೂರ ಇದೆ. ಈ ಕಡೆ ಏನಾದ್ರು ಬಿಟ್ಟರೆ ಬಾಳೆಗೊನೆ ಕೈಯಲ್ಲೇ ಕಿತ್ಕೋಬೋದು ರೂಮಿಂದ, ಹೊರಗಡೆನೂ ಹೋಗೋದ್ಬೇಕಾಗಿಲ್ಲ. ಎಷ್ಟು ಮಜಾ ಇರುತ್ತೆ ನೋಡಿ. ಈ ಕಡೆ ಲ್ಯಾಪ್ಟಾಪ್ ಪಾಯಿಂಟು ವೆಲ್ ಪ್ಲ್ಯಾನಾಗಿ ಮಾಡಿಸಿದ್ವಿ. ಈ ಕಡೆ ಬಾಕ್ಸಸ್ ಇದೆ, ಚಾರ್ಜಿಂಗ್ ಕೇಬಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ. ಈ ಕಡೆ ವಾರ್ಡ್ರೋಬ್ ಇದೆ. ಸೊ ಇದೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀವಿ, ನಮ್ಮ ಎಕ್ಸ್ಪೀರಿಯನ್ಸಸ್ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಸೊ ದಟ್ ನಿಮಗೂ ಏನಾದ್ರು ಒಂದು ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ಬೇಕಾಗುತ್ತೆ. ಸೊ ನೀವೇನಾದ್ರು ಒಕೇಶ್ನಲ್ ಲೈಕ್ ವೀಕೆಂಡು ಆ ಥರ ಏನಾದ್ರು ಡೆಸ್ಟಿನೇಷನ್ ಥರ ಮಾಡಿಕೊಂಡು ಈ ಥರ ಏನೋ ಫಾರ್ಮ್ ಹೌಸ್ ಕಟ್ಸ್ಬೇಕು ಅಂದರೆ 1 BHK ಇಸ್ ಮೋರ್ ದೆನ್ ಸಫಿಷಿಯೆಂಟು. ಒಂದು ಹಾಲು ಒಂದು 14x14 ಇಲ್ಲ 15x15 ಮೇಜರ್, ಅದು ತುಂಬ ದೊಡ್ಡದಾಯಿತು. ಆ ರೂಮ್ ಬಂದ್ಬಿಟ್ಟು 10x10 ಇಲ್ಲ 10x12 ಇದ್ದರೆ ಇಷ್ಟಾದರೆ ಸಾಕು. ಇದಕ್ಕೆ ಮಿನಿಮಲ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದರೆ ಅದು ಸಹ ಮಾಡ್ಬೋದು. ಎಲ್ಲ ನಿಮಗೆ ಬಿಟ್ಟಿದೆ ಯಾವ ಥರ ಮಾಡ್ಕೋಬೇಕು ಅಂತ. ನಿಮಗೊಂದು 15-20 ಲಕ್ಷ 25 ಲಕ್ಷನೇ ಶುರುವಾಗಿ ಆಲ್ಮೋಸ್ಟ್ ನಿಮಗೆ ಒಂದು 50 ಲಕ್ಷ 60 ಲಕ್ಷದವರೆಗೂ ನಿಮಗೆ ಖರ್ಚು ಬರುತ್ತೆ ಇದೆಲ್ಲ ಮಾಡೋಕ್ಕೆ. ಅಂದರೆ A to Z ನಾನು ಹೇಳ್ತಾ ಇರೋದು, ಇನ್ಕ್ಲೂಡಿಂಗ್ ಸೆಪ್ಟಿಕ್ ಟ್ಯಾಂಕು, ಆಮೇಲೆ ಟಾಯ್ಲೆಟ್ ಪಿಟ್ಟಿಂದ ಹಿಡಿದು ಮೇಲ್ಗಡೆ ಟ್ಯಾಂಕು, ಓವರ್ ಟ್ಯಾಂಕು, ಕಾಂಪೌಂಡ್ ಎಲ್ಲ ಆಯಿತು ಅಂದರೆ ತುಂಬ ಅಡಿಷನಲ್ ಅದು ಜಾಸ್ತಿ ಆಗುತ್ತೆ. ಸೊ ನಮಗೆ ಆಲ್ಮೋಸ್ಟು ಎಷ್ಟಾಗಿರ್ಬೋದು ಅಷ್ಟು ಒಂದು 40 ಆಗಿದೆ ಅಂದ್ಕೊಂತೀನಿ. 40 to 50 ಲ್ಯಾಕ್ ಆಗಿದೆ ಲ್ಯಾಂಡ್ಸ್ಕೇಪಿಂಗು. ಮತ್ತು ಮುಂದ್ಗಡೆ ಏನು ಕಾಂಪೌಂಡ್ ಏನು ಕಾಣಿಸ್ತಾ ಇದೆಯಲ್ಲ ಆ ಕಾಂಪೌಂಡು ಇಷ್ಟುದೆಲ್ಲ ಸೇರಿ ವಿತ್ ಇಂಟೀರಿಯರ್ ವರ್ಕು ವಿತ್ ಇದೆಲ್ಲ ಸೇರಿ ಇತ್ತು. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಒಂದು 15 ಲಕ್ಷ 20 ಲಕ್ಷದಲ್ಲಿ ಮುಗಿಸ್ಬೇಕು ಅಂತ. ಆಲ್ಮೋಸ್ಟ್ ಲೈಕ್ 1.5 ಟೈಮ್ಸ್ ಜಾಸ್ತಿ ಆಗೋಯಿತು. ಬಟ್ ಬೇಜಾರಿಲ್ಲ, ಏನಂದರೆ ನನಗೆ ಖುಷಿ ಇದೆ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ನಿಮಗೆ ಗೊತ್ತಿಲ್ಲ ನಾವು ಏನಾದ್ರು ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ಅಂದರೆ ಜಾಸ್ತಿ ಹೊತ್ತು ಅಂತಂದರೆ ನೀವು ಒಂದು ಬಜೆಟಲ್ಲಿ ಕಟ್ಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ಒಂದಂತೂ ಬೇಕೇ ಬೇಕು, ರಿಟೈರ್ಮೆಂಟ್ ಲೈಫ್ಗಂತೂ
ತುಂಬಾ ಚೆನ್ನಾಗಿರುತ್ತೆ ಮತ್ತು ವೀಕೆಂಡ್ ಲೈಫ್ಗೂ ತುಂಬ ಚೆನ್ನಾಗಿದೆ. ಈ ಕಡೆಗೆ ಒಂದು ಹ್ಯಾಂಡ್ ವಾಶ್ ಇದೆ. ಸೊ ಎಲ್ಲ ಇದು ಡಿಸೈನರ್ ಇದಂತ ತೊಗೊಂಬಂದಿದ್ದು ಜೆ ಸಿ ರೋಡಲ್ಲಿ. ಸೊ ಈ ಕಡೆ ಬಾತ್ರೂಮ್ ಬರುತ್ತೆ. ಸೊ ಈ ಕಡೆನೂ ಅಷ್ಟೇ, ಯಾವುದೇ ರೂಮು ಯಾವುದೇ ಮೂಲೆಗೆ ಹೋದ್ರೂ ವೈಡ್ ಕಿಟಕಿ ಇಟ್ಟಿದ್ದೀವಿ, ಸೊ ದಟ್ ಎಲ್ಗೂ ತೋಟದ ವ್ಯೂ ಕಾಣಲೇಬೇಕು ಅಂತ. ಸೊ ಅದಂತೂ ಕಂಪ್ಲೀಟಾಗಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಎಲ್ಲಿದ್ದರೂ ಯಾವಾಗಿದ್ರೂ ಬೇಜಾರಾಗಲ್ಲ. ಸೊ ಲ್ಯಾಟ್ರಲ್ಲಾಗಿ ಓಪನ್ ಮಾಡಿರೋದಕ್ಕೆ ಕಿಟಕಿ, ಈ ಕಡೆಯಿಂದ ಗಾಳಿ ಈ ಕಡೆಯಿಂದ ಹೋಗೋ ಥರ ಇರುತ್ತೆ. ಇದು ನನ್ನ ಬಾಯಲ್ಲಿ ಹೇಳೋಕ್ಕಾಗಲ್ಲ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ಇಲ್ಲಿದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚೆನ್ನಾಗಿರೋದು. ಸೊ ಈಗ ನಮ್ಮ ತೋಟದಲ್ಲಿ ಮೇಯ್ನಾಗಿರೋಂಥದ್ದು ಅಡಿಕೆ ಮತ್ತು ತೆಂಗು, ಇದೇ ನಮ್ಮಲ್ಲಿರೋಂಥ ಕಮರ್ಷಿಯಲ್ ಕ್ರಾಪ್ಸು. ನೀರಿಗೇನು ತೊಂದರೆ ಇಲ್ಲ, ಪಕ್ಕದಲ್ಲೇ ಕೆರೆ ಇರೋದ್ರಿಂದ. ಸೊ ಹಾಗಾಗಿ 87 ಅಡಿ 100 ಅಡಿಗೆ ನೀರು ಬಂದಿದೆ ಅಂತ ಹೇಳ್ತಿರೋ ನನ್ನ ತಂದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಫಲವತ್ತಾದ ಭೂಮಿ ಇದು. ಆಮೇಲೆ ಇಲ್ಲಿ ನಾವು ಮಾವಿದೆ, ಇಲ್ಲಿ ಹಣ್ಣಿನ ಗಿಡಗಳು ಹೇಳಬೇಕು ಅಂದರೆ ಮಾವಿನ ಗಿಡ ಇದೆ, ಆಮೇಲೆ ಹಲಸಿಂದಿದೆ, ಅದಿನ್ನೂ ಹಲಸಿನ ಬರಬೇಕು. ಕಿತ್ತಲೆ ಇದೆ, ಕಿತ್ತಲೆನೂ ಅಷ್ಟೇ ಸಣ್ಣ ಸೊಸಿ. ಮತ್ತು ಬಡ ಫ್ರೂಟ್ ಇದೆ. ಬಡ ಫ್ರೂಟ್ ಒಂದು ದೊಡ್ಡದಾಗಿತ್ತು, ಬಟ್ ನಮ್ಮ ಮನೆ ಕಟ್ಟಬೇಕಾದ್ರೆ ಅದನ್ನು ಕಿತ್ತಾಕಬೇಕಾಗಿರೋ ಪರಿಸ್ಥಿತಿ ಬಂತು. ಯಾಕಂದರೆ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತ ಇತ್ತು, ಇಲ್ಲಾಂದರೆ ಇಷ್ಟೊತ್ತಿಗೆ ಅದು ಹಣ್ಣು ಬಿಡ್ತಿತ್ತು ಅನಿಸುತ್ತೆ. ಆಲ್ಮೋಸ್ಟ್ ಆಗಿತ್ತು, ಒಂದು 5-6 ಇಯರ್ಸ್ ಮೇಲೆ ಆಗಿತ್ತು ಅಂದ್ಕೊತೀನಿ ಆ ಗಿಡ ಹಾಕಿ. ಆಮೇಲೆ ಸಪೋಟ ಇದೆ. ಸೊ ಮಾವು, ಬಟ ಫ್ರೂಟು, ಬಾಳೆ, ಸಪೋಟ ಇಷ್ಟು ಥರದ್ದಿದೆ. ನಾನು ಆಗಲೇ ಹೇಳ್ತೆ ಕಿತ್ತಲೆ ಅಂತ, ಇದೇ ಕಿತ್ತಲೆ ಗಿಡ. ಇದೇನೋ ಹೈಬ್ರಿಡ್ ಸೊಸಿ ಅಂತ ಹೇಳಿ ತಂದಿದ್ದಾರೆ. ಎಲ್ಲಿಂದ ತಂದರೂ ಗೊತ್ತಿಲ್ಲ, ಪ್ರಾಬಲಿ ಇದು ಬೆಂಗಳೂರದು ಎಕ್ಸಿಬಿಷನ್ ಇದೆಯಲ್ಲ ಅಲ್ಲಿಂದ ತಂದಿರೋದು ಅಂತ ಅಂದ್ಕೊತೀನಿ. ಇದು ಬನ್ನಿ ಬೇರೆ ಬೇರೆ ಹಾಗೆ ತೋರಿಸ್ತೀನಿ ನಿಮಗೆ. ಸೊ ಇದು ನೀವು ನೋಡ್ತಿರೋಂಥದ್ದು ನಿಂಬೆ ಗಿಡ, 100 ಹಣ್ಣು ಬಿಟ್ಟಿದೆ. ಇನ್ನೊಂದು 15 ದಿನ, ಒಂದು ತಿಂಗಳು ಆಗಬೇಕು ಅನಿಸುತ್ತೆ ಕಟಾವು ಮಾಡೋಕ್ಕೆ. ಆಮೇಲೆ ಈ ಕಡೆ ಏನು ಕಾಣಿಸ್ತಿಲ್ಲ, ಇದೆ ಬಟರ್ ಫ್ರೂಟ್ ಗಿಡ. ಸೊ ಹಾಗಾಗಿ ಬನ್ನಿ ನಿಮಗೆ ನಮ್ಮ ಮಾವಿಂದು ತೋರಿಸ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಿರೋದೇ ಮಾವು. ಆಮೇಲೆ ಇನ್ನೊಂದೇನು ಖುಷಿ ಸಮಾಚಾರ ಅಂದರೆ, ನಮ್ಮ ಜಾಗದ ಪಕ್ಕದಲ್ಲೇ ಒಂದು ಸುಂದರವಾದ ಒಂದು ಪಾಂಡ್ ಇದೆ. ಸಾಕಷ್ಟು ಬರ್ಡಿಂಗ್ ಮಾಡ್ತೀನಿ ನಾನಿಲ್ಲಿ. ಸೊ ತುಂಬ ಬರ್ಡ್ಸ್ ಎಲ್ಲ ಬರುತ್ತೆ ಈ ಕಟ್ಟಲ್ಲಿ. ಈಗ ನೀರು ಕಡಿಮೆ ಆಗಿದೆ, ಸಮ್ಮರ್ ಎಂಡ್ ಆಗ್ತಿದೆ, ಈಗ ಮಾನ್ಸೂನ್ ಶುರುವಾಗೋ ಟೈಮು, ಈಗ ತುಂಬ್ಕೊಂಬಿಡುತ್ತೆ. ಸಖತ್ತಾಗಿರುತ್ತೆ ನಿಮಗೆ. ಆಲ್ 365 ಡೇಸ್ ಒಳ್ಳೆ ಎ ಸಿಲಿರೋ ಫೀಲ್ ಬರುತ್ತೆ. ಟೆಂಪ್ರೇಚರು ಟೌನ್ ಒಳಗಡೆ ಬೇರೆ ಇದ್ದರೆ, ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ 4-5 ಡಿಗ್ರಿ ಕಡಿಮೆ ಇರುತ್ತೆ. ನೀರಿರೋದಕ್ಕೆ ಇನ್ನೂ ನಿಮಗೆ ಕಡಿಮೆ ಅಂತ ಫೀಲ್ ಬರುತ್ತೆ. ಈಗ ಎದುರುಗಡೆ ಕಾಣಿಸ್ತಿದೆಯಲ್ಲ, ಇದೇ ಮಾವಿನ ಮರ. ಅಲ್ಲಿ ತಿರುಗಿಸಿ ನಿಮ್ಗೆ ಹಿಂದ್ಗಡೆ ಇದೆಲ್ಲ ಕೇಳಿಸ್ತಾ ಇರ್ಬೋದು, ಪಿಕಾಕ್ ಪೀಹೆನ್ ಇದ್ರದ್ದೆಲ್ಲ ನಿಮಗೆ ಸೌಂಡ್ ಬರ್ತಾ ಇದೆ, ಕೂಗ್ತಾ ಇರೋದು ಗಿಡದ್ದು. ಪೀಸ್ ಆಫ್ ಮೈಂಡ್ ಇರುತ್ತಪ್ಪ. ಈಗ ಸಂಜೆ ಆಗ್ತಾಯಿದೆ. ಸೊ ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಟೀ ಪ್ರಿಪೇರ್ ಮಾಡೋದೇನು ಹೊಸ್ತಲ್ಲ, ನಾನು ಬೆಂಗಳೂರಲ್ಲಿದ್ದಾಗಲೂ ಸೇಮ್ ಟೀನೇ ಪ್ರಿಪೇರ್ ಮಾಡ್ತಾಯಿದ್ದೆ. ಇಲ್ಲಿ ಏನು ವಿಶೇಷ ಅಂತಂದರೆ, ನನ್ನ ಹಿಂದ್ಗಡೆನೇ ಈ ಕಡೆ ಗಾರ್ಡನ್ ಇದೆ. ಸೊ ಆ ಕುದಿಯೋವರೆಗೂ ಟೈಮ್ ಇರುತ್ತಲ್ಲ, ಸೊ ಈ ಗಾರ್ಡನ್ನ ನೋಡ್ಕೊಂಡು ನಿಂತಿರ್ತೀನಿ, ಕುದ್ದಿದ ತಕ್ಷಣವೇ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ಈ ಗಾರ್ಡನಲ್ಲಿ ಎಷ್ಟೊಂದು ಸರಿ ಸಂಜೆ ಹೊತ್ತು ನವಿಲೆಲ್ಲ ಕಾಣಿಸುತ್ತೆ. ಅದು ಇಲ್ಲಿ ಮಾಡೋ ಸಂಜೆ ಹೊತ್ತು ಟೀ ಮಾಡ್ಬೇಕಾದ್ರೆ ನನಗೆ ಸಿಗೋ ವಿಶೇಷ. ಈಗ ಇಲ್ಲಿ ನಾವು ರೆಸಾರ್ಟ್ಗಳಲ್ಲಿ ಹೇಳ್ತಾ ಇದ್ವಿ, ಈಗ ಟೀ ಪ್ರಿಪೇರ್ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ, ಈಗ ಹೋಗಿ ನೇಚರ್ ಮಧ್ಯೆ ಕುತ್ಕೊಂಡು ಕುಡಿತೀವಿ ಅಂತ. ಬಟ್ ಇಲ್ಲಿ ನಾವೇ ಪ್ರಿಪೇರ್ ಮಾಡಿಕೊಂಡು ಈ ನೇಚರ್ ಮಧ್ಯದಲ್ಲಿ ಫುಲ್ ಹಕ್ಕಿಗಳ ಸೌಂಡ್ ಕೇಳಿಸುತ್ತೆ. ನವಿಲು ನಮ್ಮ ಒಂದು 50 ಮೀಟರ್ಸ್ 100 ಮೀಟರ್ಸ್ ಒಳಗಡೆನೆ ನವಿಲೆಲ್ಲ ಓಡಾಡತ್ತೆ. ಸೊ ಅಲ್ಲಿ ಕುತ್ಕೊಂಡು ತಣ್ಣದ ಗಾಳಿಲಿ ಕುಡಿಯೋದೇ ತುಂಬ ಚೆನ್ನಾಗಿದೆ. ಈಗ ಬನ್ನಿ ನಮ್ಮ ಫಾರ್ಮ್ ಹೌಸ್ ಮಧ್ಯದಲ್ಲೇ ಕುತ್ಕೊಂಡು ಟೀ ಕುಡಿಯೋಣಂತೆ. ಈಗ ನಮ್ಮ ಫಾರ್ಮಲ್ಲಿ ಒಂದು ಅಟ್ರಾಕ್ಷನ್ ಅಂದರೆ ಈ ಥರ ಒಂದು ಬೆಂಚ್ ಥರ ಮಾಡಿಸ್ಕೊಂಡಿದ್ವಿ. ಇಲ್ಲಿ ಎಲೆ ಎಲ್ಲ ಆ್ಯಕ್ಚುಲಿ ಇದು ಎಲೆ ಮತ್ತು ಗಿಡ ಸ್ವಲ್ಪ ಒಣಗೋಗಿದೆ. ಈ ಮೋಸ್ಟ್ಲಿ ಸಮ್ಮರಲ್ಲಿ ಈ ಥರ ಆಗುತ್ತೆ ಅನಿಸುತ್ತೆ ಪ್ರಾಬ್ಲಿ. ಇಲ್ಲೆಲ್ಲ ಫ್ಲವರ್ಸ್ ಇರುತ್ತೆ, ಇದಕ್ಕೆ ಅಂತ ಮಾಡ್ಕೊಂಡಿದ್ದೀವಿ. ಜಾಗ ಸಗದಾಗಿದೆ. ಹ್ಯಾವಿಂಗ್ ಎ ಕಪ್ ಆಫ್ ಟೀ ಇನ್ ಮಿಡ್ಲ್ ಆಫ್ ದಿ ತೋಟ, ಅಮೇಝಿಂಗ್. ಅದು ಹೇಳೋಕ್ಕಾಗಲ್ಲ, ಪ್ರೈಸ್ಲೆಸ್ ಮೂಮೆಂಟ್ಸ್ ಇದೆಲ್ಲ. ಅಫ್ಕೋರ್ಸ್ ಟೀನೂ ತುಂಬ ಚೆನ್ನಾಗಿದೆ. ಟೀನೂ ತುಂಬ ಚೆನ್ನಾಗಿದೆ.
ಎರಡು ಈ ಕಡೆಗೆ ತಿರುಗಿದ್ರೆ ಚೆನ್ನಾಗಿರುತ್ತೆ. ಓ ಅದು ಆ ಕಡೆಗೆ ತಿರ್ಕೊಂಬಿಟ್ಟಿದೆ. ಅಲ್ಲಿ ಹೆಣ್ಣವಿಲಿರುತ್ತಲ್ಲ ಪುಟ್ಟಣಿ, ಅದಕ್ಕೆ ಡ್ಯಾನ್ಸ್ ಮಾಡ್ತವೆ. ಮುಂದೆ ನಿಂತಿರೋದು ಬಾಯ. ಅಲ್ಲ ಬಾಯ್ ಅಲ್ಲ, ರೆಕ್ಕೆ ಬಿಚ್ಚಿರೋದು ಬಾಯ್. ಅದಕ್ಕೆ ಬಿಡು, ಇದು ಪಲಾವ್ ಎಲೆ ಕಣ ಮಗು. ಹೌದಾ? ಪಲಾವ್ ಮಾಡಿದ್ರೆ ಕಟ್ ಮಾಡಿ ಹಾಕ್ಬೋದು. ಇದೇ ಪಲಾವ್ ಎಲೆ ಅಂದರೆ ಇದನ್ನ ಏನು ಮಾಡ್ತಾರೆ ಅಂದ್ರೆ ಕುಯ್ದುಬಿಟ್ಟು ಒಣಗಿಸಿ ಕಟ್ ಮಾಡಿ ನಿಮಗೆ ಮಾಡ್ತಾರೆ. ಪಲಾವ್ಗೆ ಹಾಕೋದು ಇದೆ, ಹಸಿದು ಹಾಕ್ಬೋದು. ಇವಾಗ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತಂದರೆ, ನಮ್ಮ ತೋಟದಲ್ಲಿ ಕಾಯಿ ಕೀಳೋರೆಲ್ಲ ಬಂದಿದ್ದಾರೆ. ಸೊ ಯಾವ ಟೈಮಲ್ಲಿ ಕೀಳಬೇಕು, ಆಮೇಲೆ ತೆಂಗಿನಕಾಯಿ ಮತ್ತು ಎಳ್ನೀರಿಗೂ ಯಾವ ಟೈಮಲ್ಲಿ ಕಿತ್ತರೆ ಅನುಕೂಲ ಆಗುತ್ತೆ ರೈತನಿಗೆ ಅಂತ ಇವಾಗ ನೋಡೋಣ. ಸೊ ಬಂದಿದ್ದಾರೆ ಆಲ್ರೆಡಿ. ಸೊ ಬನ್ನಿ, ನಮ್ಮ ತಂದೆಯವರು ಇದ್ದಾರೆ, ಅವರು ಸಹ ಅವ್ರ ಕೈಲೂ ಸಹ ನನಗಿಂತ ಹೆಚ್ಚಾಗಿ ಅವ್ರ ಕಡೆಯಿಂದಲೇ ಅವಾಗ ಮಾತಾಡ್ಸಿ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮ ಮಂಜಣ್ಣವರು ಅಂತಾರೆ. ತುರುವೇಕೆರೆ ತಾಲೂಕು, ತುರುವೇಕೆರೆ ಟೌನು, ತುಮಕೂರು ಡಿಸ್ಟ್ರಿಕ್ಟು. ನಾನು ಒಬ್ಬ ಕೃಷಿಕ, ತೆಂಗು ಬೆಳೆಗಾರ, ಜೊತೆಗೆ ಲೀಡಿಂಗ್ LIC ಏಜೆಂಟ್ ಕೂಡ. ಸಮಾಜ ಸೇವೆ, ರಂಗಭೂಮಿ ಇವೆಲ್ಲ ನನ್ನ ಹವ್ಯಾಸಗಳು. ನಾವು ಕೃಷಿನ ಸುಮಾರು ನಮ್ಮ 7-8 ತಲೆಮಾರಿಂದ ಸುಮಾರು ಒಂದು 500-600 ವರ್ಷದಿಂದ ನಮ್ಮ ಕುಟುಂಬದವರು ಕೃಷಿ ಮಾಡ್ಕೊಂಬಂದಿದ್ದಾರೆ. ಅದರಲ್ಲೂ ತೆಂಗು ಬೆಳೆ ಪ್ರಮುಖವಾದ ವಾಣಿಜ್ಯ ಬೆಳೆ. ಇದು ತುರುವೇಕೆರೆ ತಾಲೂಕು. ಮತ್ತು ಇಲ್ಲಿ ತೆಂಗು 140 kgಯಿಂದ 200 kg ಬರುತ್ತೆ 1000ಕ್ಕೆ. ಅಂದರೆ 1000 ಕಾಯನ್ನು ಕೊಬ್ಬರಿಗೆ ಹಾಕಿದ್ರೆ ಅದು ಕೊಬ್ಬರಿಯನ್ನು ಸುಲಿದಾಗ ಅದು 200 kg ಬರ್ತದೆ. ನಮ್ಮ ತುರುವೇಕೆರೆಯಲ್ಲಿ ಅನೇಕ ತೋಟ, ಅನೇಕ ಜನಗಳದ್ದು, ರೈತರದ್ದು 200 kg ಬರುತ್ತೆ. ಅಂದರೆ 5 ಗಿಟಗಿಗೆ 1 kg ಬರುತ್ತೆ. ನಮ್ಮದು 10 ತಿಂಗಳು ಮಿನಿಮಮ್ ಬೇಕು. 10 ತಿಂಗಳಿಂದ ಕೆಲವು 11 ತಿಂಗಳು 12 ತಿಂಗಳು ಬೇಕು ಅಟ್ಟಕ್ಕೆ. ಅಂದರೆ ಕಾಯಿ ಕೆಡವಿ ಅಟ್ಟಕ್ಕೆ ಹಾಕಿದ್ರೆ 10 ತಿಂಗಳು ಬೇಕು, ಕೆಲವ್ರು 11 ತಿಂಗಳು ಬೇಕು, ಕೆಲವು 12 ತಿಂಗಳು ಬೇಕಾಗುತ್ತೆ. ಆಮೇಲೆ ಕೊಬ್ಬರಿ ಸುಲಿಬೇಕಾಗುತ್ತೆ. ತೆಂಗು ಒಂದು ವರ್ಷಕ್ಕೆ 4 ಗೊನೆಯಿಂದ 7 ಗೊನೆ ತನಕ ಬಿಡುತ್ತೆ. ಆರೋಗ್ಯಪೂರ್ಣವಾದ ತೆಂಗಿನ ಮರ, ಚೆನ್ನಾಗಿ ಗೊಬ್ಬರ ಹಾಕಿ, ನೀರು ಹಾಕಿ, ಉಕ್ಕೆ ಬೇಸಾಯ ಎಲ್ಲ ಮಾಡಿರೋ ತೆಂಗಿನ ಮರಗಳು 7 ಗೊನೆ ಕಾಯಿ ಬಿಡ್ತವೆ. ಒಂದು ಗೊನೆಯಲ್ಲಿ 25, 30, 40ರಿಂದ 50, 60 ಕಾಯಿ ಬೀಳೋ ಅಂಥ ಗೊನೆಗಳು ಬೀಳೋ ಅಂಥ ತೋಟಗಳು, 60 ಕಾಯಿ ಬೀಳೋ ಅಂಥ ತೆಂಗಿನ ಮರಗಳು ನನ್ನ ತೋಟದಲ್ಲೇ ಇದ್ದಾವೆ. ಆರೋಗ್ಯಪೂರ್ಣವಾಗಿರಬೇಕು, ಚೆನ್ನಾಗಿರ್ಬೇಕು, ಉಕ್ಕೆ ಬೇಸಾಯ ಮಾಡಬೇಕು. ಅಂದರೆ ಕನಿಷ್ಠ ಒಂದು ತೆಂಗಿನ ಮರ ಸರಾಸರಿ 100 ಕಾಯಿ ಬೀಳುತ್ತೆ. 200 ಕಾಯಿ, 250, 300 ಕಾಯಿ ಬೆಳೆದ್ರೆ ಅದೇನು ಆಶ್ಚರ್ಯ ಪಡೋ ಆಗಿಲ್ಲ. 300 ಕಾಯಿ ಬೆಳತ್ತು ನಂದರಲ್ಲೇ ಇದ್ದಾವೆ ಕೆಲವು. ಆಮೇಲೆ ಅದು ಬೀಜಾವರಿ ಮೇಲೆ ಹೋಗುತ್ತೆ. ಕೆಲವು ಮರಗಳನ್ನ ಬೀಜ, ಆ ಥರದ ಬೀಜನ ನಾವು ಆಯ್ಕೆ ಮಾಡಿ ಅದು ಹಾಕಿ ಎಲ್ಲ ಬೆಳೆಯೋದು. ಆಮೇಲೆ 4 ಗೊನೆಯಿಂದ ಹಿಡಿದು 7 ಗೊನೆ ತನಕ ತೆಂಗಿನಕಾಯಿ ಬಿಡ್ತವೆ. 4 ಗೊನೆ ಬಿಟ್ಟೇ ಬಿಡೋದು ಸಾಮಾನ್ಯಕ್ಕೆ. ಕೆಲವು 7 ಗೊನೆ ತನಕ ಬಿಡುತ್ತೆ. ಅಂದರೆ ಒಂದು ತೆಂಗಿನ ಮರ ಒಂದು ವರ್ಷಕ್ಕೆ 7 ಸಲ ಕಾಯಿನ ಕೆಡಿಸ್ಕೊಳುತ್ತೆ. ಕೆಲವರು 1.5 ತಿಂಗಳು ಒಂದು ಸಲ ಕೆಡಿಸ್ತಾರೆ, ಕೆಲವರು 2 ತಿಂಗಳು ಒಂದು ಸಲ ಕೆಡಿಸ್ತಾರೆ. ನಾವು 2 ತಿಂಗಳು ಒಂದು ಸಲ ಕೆಡುತ್ತೀವಿ ಈ ರೀತಿ. ಆಮೇಲೆ ಆ ಕಾಯಿ ಕೆಡವಿ ಅದನ್ನು ಅಟ್ಟಕ್ಕೆ ಹಾಕಿದ್ರೆ 10 ತಿಂಗಳು ಬೇಕಾಗುತ್ತೆ. ಆಮೇಲೆ ಕೊಬ್ಬರಿ ಸುಲಿ ಅಂಥದ್ದು ಕೊಬ್ಬರಿಗೆ ಹಾಕಿದ್ರೆ ಸಿಗುತ್ತೆ. ಎಲ್ಲರೂ ಕೊಬ್ಬರಿಗೆ ಹಾಕಿದ್ರೆ ಏನೂ ಸಿಕ್ಕಲ್ಲ. ಅದರಿಂದಾಗ ಆ ಥರ ಮಾಡೋದು ಭಾರಿ ಒಳ್ಳೆಯದು. ತೆಂಗು ಬೆಳೆ ಏನು ಕಷ್ಟ ಏನಲ್ಲ. 1 ಎಕರೆಗೆ ಕರೆಕ್ಟಾಗಿ ಹಿಂದಿನವರು ಶಾಸ್ತ್ರೀಯವಾಗಿ ಹಾಕಿದ್ರೆ 40 ಗಿಡ ಹಾಕೋರು. ಅಂದರೆ 33 ಅಡಿ 33 ಅಡಿ ಒಂದು ಕುಂಟೆಯಿಂದ 33 ಅಡಿ ಇಂಟು 33 ಅಡಿ 30 ಅಡಿ 30 ಅಡಿಗೆ ಹಾಕೋರು. 50 ಮರನೂ ಹಾಕ್ಬೋದು, ಏನು ತಪ್ಪೇನಿಲ್ಲ. 50 ಮರ ಹಾಕ್ಬೋದು 1 ಎಕರೆಗೆ. 2 ಎಕರೆ ಅಂದರೆ 100 ಮರ ಹಾಕ್ಬೋದು. ಏನು ದೊಡ್ಡೇನು ಇದಲ್ಲ, ಕಷ್ಟ ಏನಲ್ಲ. ಅಂದರೆ ಭೂಮಿ ಅದಕ್ಕೆ ವಾತಾವರಣಕ್ಕೆ ಹೊಂದ್ಕೋಬೇಕು. ಅದರಲ್ಲೂ ಉಪ್ಪುಬೆಳೆಯಾಗಿ ಅಡಿಕೆ ಹಾಕ್ಬೋದು. ನಮ್ಮದ್ರಲ್ಲೇ ನೋಡಿ ಅಡಿಕೆ ಕೂಡ ಇದೆ. ಅಡಿಕೆಲ್ಲೂ ಒಳ್ಳೆ ಎಳ್ಳಿದೆ. ಆ ಸೈಡಲ್ಲೆಲ್ಲ ಬಾಳೆ ಹಾಕ್ಬೋದು, ಮಾಡ್ಬೋದು. ಒಳ್ಳೆ ಕೃಷಿನ ಮಾಡಿದ್ರೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ. ಕೃಷಿ ಮಾಡಿದ್ರೆ ದುರ್ಭಿಕ್ಷ ಇಲ್ಲ ಅಂತ ದೇವರು ಕಾಪಾಡ್ತಾನೆ. ಕಲ್ಪವೃಕ್ಷ ಎಲ್ಲರಿಗೂ ಒಳ್ಳೆಯದಾಗ. ಇದು ಗೊಬ್ಬರ ಯಾವ್ದು ಹಾಕ್ತೀರಪ್ಪ? ಗೊಬ್ಬರ ಹಿಂದೆಲ್ಲ ನಾವು ಸಗಣಿ ಗೊಬ್ಬರ ಎಲ್ಲ ಹಾಕೋವು. ಇವಾಗೆಲ್ಲ ಒಂದು ಟ್ರ್ಯಾಕ್ಟ್ರು ಸಗಣಿ ಗೊಬ್ಬರಕ್ಕೆ 5,000 ರೂಪಾಯಿ ಕೇಳ್ತಾರೆ. ಅದರಲ್ಲಿ ಬರೀ ಸಗಣಿಗಿನ್ನ ಹೆಚ್ಚಾಗಿ ಬೂದಿ, ಒಲೆ ಬೂದಿ, ಕಡ್ಡಿ, ಕಸ, ಪ್ಲಾಸ್ಟಿಕ್ಕು, ಚಾಪ್ಲಿ ಎಲ್ಲ ಹಾಕ್ತಾರೆ. ಅದನ್ನು ಬಿಟ್ಬಿಟ್ಟಿದ್ದೀವಿ. ಈಗೆಲ್ಲ ಈ ಸಮೃದ್ಧಿ ಗೊಬ್ಬರ ಬರ್ತದೆ ಅದು. ಆಮೇಲೆ ಈ ಪಾಂಡುಪುರದ ಕಡೆ ಬರುತ್ತೆ ಸಾವಯವ ಗೊಬ್ಬರ ಚೀಲದಲ್ಲಿ 400 ರೂಪಾಯಿ 500 ರೂಪಾಯಿ ಚೀಲ. ಅದನ್ನು ಹಾಕ್ತೀವಿ. ಅದ್ರ ಜೊತೆಗೆ ಹೋಮಿಯೋಪತಿ ಗೊಬ್ಬರ ಬಂದಿದೆ ಕೇರಳದಲ್ಲಿ. ಅದೇನು ಅಂದರೆ ಒಂಥರ ಹೋಮಿಯೋಪತಿಗೆ ಇದು ಅದು ಸಣ್ಣ ಗುಳಿಗೆಗಳು. ಅದನ್ನು 200 ಲೀಟ್ರ್ ಬ್ಯಾರಲ್ಗೆ ಹಾಕ್ಬಿಟ್ಟು ಅದನ್ನು 5 ಲೀಟ್ರ್ ಹಾಕ್ತೀವಿ. ಅದು ಹಾಕಿದ್ಮೇಲೆ ನನಗೆ ಅನುಕೂಲ ಆಗಿದೆ. ಹೋಮಿಯೋಪತಿ ಗೊಬ್ಬರ ಮುಂಚೆ ನಾನು ನಂಬ್ತಿರಲಿಲ್ಲ. ಅದನ್ನು ತರಿಸ್ತಿದ್ದೀನಿ, ನಾನು ಹಾಕ್ತಾಯಿದ್ದೀನಿ. ಎಲ್ಲರೂ ಕೂಡ ಅದನ್ನು ಹಾಕ್ಬೋದು.
ಯಾರಿಗಾರೋ ಬೇಕಾಗಿದ್ದರೆ ನನ್ನ ನಂಬರು ಹೇಳಿರ್ತೀನಿ, ಅವರು ಕೇಳಿ ನಾನು ಹೇಳ್ತೀನಿ. ನನ್ನ ನಂಬರು 9448403169, ಅಂದರೆ 9448403169. ತೆಂಗಿನ ಬಗ್ಗೆ ವಿಶೇಷವಾದ ಮಾಹಿತಿ ಬೇಕಾದರೆ ನೀವು ಮುಖ್ಯವಾಗಿ ಫೋನಲ್ಲಿ ಕೇಳಿ, ನಾನು ಇದು ಮಾಡ್ತೀವಿ. ಮತ್ತು ನಾವು ಸಸಿಗಳು ಕೂಡ ಮಾಡ್ತೀವಿ, ಅದು ಬೇಕಾದ್ರೆ. ಇದು ಕಾಯಿ ತೂಕ ಇರಬಾರ್ದು, ಆವಾಗ ಹಣ್ಣುಗಾಯಿ ಅಂತ ನೋಡಿ. ಬಡಿದ್ರೆ ಟಕ್ 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 ಅಂತ ಶಬ್ದ ಬರ್ಬೇಕು, ಅದು ಒಳ್ಳೆ ಹಣ್ಣುಗಾಯಿ ಅಂತ. ಸಖತ್ ತೂಕ ಜಾಸ್ತಿ ಇದ್ದರೆ ಅದನ್ನು ನಾವು ಮಾತುಗಾಯಿ ಅಂತೀವಿ, ಅಂದರೆ ಸ್ವಲ್ಪ ಎಳೆಕಾಯಿ ಅಂತ. ದೋಸೆಕಾಯಿ ಆಗ್ಬಿಡೋದು ನೋಡಿ. ಇದರಲ್ಲಿ ತೂಕನೇ ಇಲ್ಲ ಇದು. ಆಮೇಲೆ ಟಕ್ 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 ಅನ್ನತ್ತೆ ಈ ಥರ. ಆಮೇಲೆ ಇನ್ನೊಂದೇನೆಂದರೆ, ಈ ಕಾಯಿ ಗೊನೆ ಇರುತ್ತಲ್ಲ, ಕಾಯಿ ಗೊನೆ ಮೇಲೆ ಎಳ್ನೀರು ಇರಬೇಕು, ಗೊನೆ ಅದ್ರ ಮೇಲೆ ಸಣ್ಣದು ಇಷ್ಟಪ್ಪ ಇರಬೇಕು, ಆವಾಗ ತಳಗಡೆ ಗೊನೆ ಬಂದಿದೆ ಅಂತ. ಇದು ಎಳ್ನೀರು ಬೀಳೋ ಸೀಸನ್ ಅಂದರೆ ಡಿಸೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಮುಕ್ತವಾಗಿ ಎಳ್ನೀರು ಬಿಡೋ ಕಾಲ, ಪಕ್ವವಾದ ಕಾಲ. ಅಂದರೆ ಶಿವರಾತ್ರಿಯಿಂದ ಶಿವರಾತ್ರಿ ಫೆಬ್ರವರಿಲಿ ಬರುತ್ತೆ ಸಾಮಾನ್ಯಕ್ಕೆ. ಆ ವೇಳೆಯಲ್ಲಿ ಎಲ್ಲ ತೆಂಗಿನ ಮರಗಳು ಎಳ್ನೀರು ಸಿಗ್ತವೆ. ಅದೇ ಎಳ್ನೀರು ಇನ್ನು 6 ತಿಂಗಳಿಗೆ, ಅಂದರೆ 7, 8ನೇ ತಿಂಗಳಿಗೆ, 9ನೇ ತಿಂಗಳಿಗೆ, ಆಗಸ್ಟ್, ಸೆಪ್ಟೆಂಬರ್ಗೆ ಅದೇ ಎಳ್ನೀರು ಕಾಯಿ ಆಗುತ್ತೆ. ಅದು ಎಳ್ನೀರು ಬಿಡೋ ಸೀಸನ್. ಎಳ್ನೀರು 2 ಸೀಸನ್ ಬಿಡುತ್ತೆ. ಅದರಲ್ಲಿ ಜಾಸ್ತಿ ಬಿಡೋದು ಇದರಲ್ಲೇ, ಯಾವಾಗ ಈ ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳು. ಆಮೇಲೆ ಇನ್ನೊಂದೇನೆಂದರೆ, ಈಗ ಒಂದು 200 ಕಾಯಿ ಬಿದ್ದಿದೆ. ಇದು ಒಂದು 35 ಗಿಡದಲ್ಲಿ ನೋಡಿ, ರಾಶಿ ತೋರಿಸಿ. ಒಂದು 200 ಚಿಲ್ಲರೆ ಬಿದ್ದಿದೆ, 200+ ಕಾಯಿ ಬಿದ್ದಿದೆ. ಇದು ಒಟ್ಟಿನಲ್ಲಿ ಥ್ರೂಔಟ್ ದಿ ಇಯರು ಪ್ರಾಡಕ್ಟ್ ಇರ್ತಬೋದು. ಇದೇ ಎಳ್ನೀರೇ ಆವಾಗ ಕಾಯಿ ಆಗೋದು. ಸೊ ಇನ್ನೊಂದು ಸಲ ಎಳ್ನೀರು ಆಗುತ್ತೆ, ಅದು ಆವಾಗ ಕಮ್ಮಿ ಬರುತ್ತೆ. ಯಾವಾಗ ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ. ಇವಾಗ ಕಾಯಿ ಬೀಳೋ ಪ್ರಾರಂಭ. ಅಂದರೆ ನಮ್ಮ ಇದರಲ್ಲಿ ಆಷಾಢ ಬಿಟ್ಟು ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕದ ತನಕ 5 ತಿಂಗಳು ರಮಾರಮಿಯಾಗಿ ತೆಂಗಿನಕಾಯಿ ಬೀಳುತ್ತೆ. ಇದನ್ನೇನು ಮಾಡ್ತೀವಿ ಅಂದರೆ, ಒಂದೊಂದು ಕೀಳುವಾಗ ಎಳೆಕಾಯಿ ಬಂದುಬಿಡುತ್ತೆ. ಅವಾಗ ಏನು ಮಾಡ್ತೀವಿ, ಈ ಥರ ಕೊಚ್ಚಿರ್ತೀವಿ. ಇದು ಅಟ್ಟಕ್ಕೆ ಹಾಕುವಾಗ ಸೆಲೆಕ್ಟ್ ಮಾಡ್ತೀವಿ. ಇದು ಗೊತ್ತು ನಮಗೆ, ಈ ಥರ ಮಾಡಿದರೆ ಸ್ವಲ್ಪ ತೂಕ ಇದೆ ಅಂತ. ಇದನ್ನು ಉಪಯೋಗಿಸ್ಬಿಡ್ತೀವಿ, ಇಂಥದ್ದನ್ನ ಅಟ್ಟಕ್ಕೆ ಹಾಕಲ್ಲ. ನಂಗೆ ಎಳ್ನೀರು ಅಂದರೆ ತುಂಬ ಇಷ್ಟ. ಎಲ್ಲಿ ಹೋದರೂ ಎಳ್ನೀರು ಕುಡಿತೀನಿ. ಆದರೂ ನನಗೆ ತಣ್ಣಗಿರಬೇಕು. ನಂಗೆ ಹೊರಗಡೆದೆಲ್ಲ ತೊಗೋಬೇಕಾದ್ರೆ ಎಲ್ಲಿ ಬಿಸಿ ಇರುತ್ತೋ, ಟೇಸ್ಟ್ ಇರಲ್ವೋ ಅನ್ನೋ ಡೌಟಲ್ಲೇ ಇರ್ತೀನಿ. ನಂಗೆ ಯಾವುದೋ ಕೂಲ್ ಡ್ರಿಂಕ್ಸು ಇದು ಇಷ್ಟ ಆಗಲ್ಲ. ಎಲ್ಲೋದ್ರೂ ಎಳ್ನೀರು ಕುಡಿಬೇಕಂತ ಇಷ್ಟಪಡ್ತೀನಿ. ಸೊ ನಂಗೆ ಇವತ್ತು ಇನ್ನೂ ಖುಷಿ ಅಂದರೆ ಫ್ರೆಶ್ ಆಗಿ ಕುಡಿತಾ ಇರೋದು. ಇವತ್ತಿನ್ನೂ ಕಾಯೆಲ್ಲ ಕೀಳಿಸಿದ್ರು. ಸೊ ಹಂಗೆ ಎಳ್ನೀರು ಕೆಡಿಸಿ ಇಟ್ಟಿದ್ರು. ನನಗಿಷ್ಟ ಅಂತಲೇ ಎಸ್ಪೆಷಲಿ. ಸೊ ಈಗ ಫ್ರೆಶ್ ಎಳ್ನೀರನ್ನ ಕುಡಿತಾ ತುಂಬ ಖುಷಿ ಆಗ್ತಾಯಿದೆ. ಅದು ಈ ಸಮ್ಮರ್ಗಂತೂ ಸೂಪರ್ ಆಗಿದೆ. ಮಜಾನೇ ಬೇರೆ. ತೋಟದೊಳಗಡೆ ಕೂತ್ಕೊಂಡು ನಿಂತ್ಕೊಂಡು ನಮ್ಮ ಫ್ರೆಶ್ ಎಳ್ನೀರನ್ನ ಕೆಡಿಸಿ ಕುಡಿತಿರೋದು. ನಾವು ಬೆಂಗಳೂರಲ್ಲೆಲ್ಲ ಪೂಜೆ ಮಾಡಬೇಕು ಅಂತಂದಾಗ ಮಾರನೇ ದಿನಕ್ಕೆ ಹಿಂದಿನ ದಿನವೇ ಹೂವು ಎಲ್ಲ ಮಾರ್ತಿರೋ ಕಡೆ ಹೋಗ್ಬಿಟ್ಟು 1/4 kg 50 ರೂಪಾಯಿ. ಸೊ ಈ ಥರ ಎಲ್ಲ ಇರುತ್ತೆ. ಶಾವಂತಿಗೆ ಹೂವು, ದಾಸವಾಳ ಎಲ್ಲ ನಮಗೆ ತುಂಬ ರೇರ್ ಆ್ಯಕ್ಚುಲಿ, ಬೆಂಗಳೂರು ಕಡೆ ಮಾರೋದಿಲ್ಲ. ಬಟ್ ಇಲ್ಲಿ ಆ್ಯಕ್ಚುಲಿ ಹಳ್ಳಿ ಕಡೆ ಏನಾಗುತ್ತೆ, ನಾವೇ ಗಿಡಗಳನ್ನ ಹಾಕೊಂಡಿರ್ತೀವಿ. ಹೂವಿನ ಗಿಡ ಅಂದರೆ ಫಸ್ಟ್ ನಾವು ಹಾಕೋದೇ ಹೂವಿನ ಗಿಡಗಳನ್ನ. ಸೊ ಹಾಗೆ ಇಲ್ಲಿ ನಮ್ಮ ಅತ್ತೆಗಂತೂ ಈ ಹೈಬಿಸ್ಕಸ್ದು ವೆರೈಟೀಸ್ ತಂದು ಹಾಕಬೇಕು ಅಂತ ತುಂಬಾ ಇಷ್ಟ ಅವ್ರಿಗೆ. ಸೊ ಒಂದು 18+ ವೆರೈಟೀಸ್ನ ಹಾಕಿದ್ರು. ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಮನೆ ಕಟ್ಬೇಕಾದ್ರೆ ಒಂದು 4 ಗಿಡಗಳು ಹೊಟ್ಟೋಗ್ಬಿಡ್ತು. ಸೊ ಅದೇ ಥರ ತಂದು ಬೇರೆ ಕಡೆ ಹಾಕಿದ್ದಾರೆ, ಇನ್ನು ಹೂವು ಬಿಟ್ಟಿಲ್ಲ. ಸೊ ಈಗ ಒಂದು 10 ವೆರೈಟೀಸ್ ಇರ್ಬೋದು. ತುಂಬ ವೆರೈಟೀಸ್ ಕಲರ್ ಇದೆ. ಬಟ್ ಈಗ ಮೊಗ್ಗಾಗಿದೆ. ಯಾವ್ದಾದ್ರು ಅರಳಿದೆ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಪೂಜೆಗೆಲ್ಲ ಬೆಳಗ್ಗೆ ಅವಾಗ ಫ್ರೆಶ್ ಆಗಿ ಕಿತ್ಕೊಂಡು ಪೂಜೆ ಮಾಡೋದು ಅಂದರೆ ತುಂಬ ಖುಷಿ ಆಗುತ್ತೆ. ಇದೆಲ್ಲ ನೋಡಿದಾಗ ನನಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಮುಂದೆ ಪಾರಿಜಾತದ ಗಿಡ ಇತ್ತು. ಪಾರಿಜಾತ ಯಾವಾಗಲೂ ತುಂಬಾ ಬೀಳೋದು. ಅದು ಕೈಗೆ ಸಿಗಲ್ಲ ಆ್ಯಕ್ಚುಲಿ. ಹಿಂಗೆ ಮರ ಅಳ್ಳಾಡಿಸಿ ಕೆಳಗೆ ಬಿದ್ದನೆ ಆರಿಸ್ಕೋಬೇಕು ಒಳ್ಳೆ ಜಾಗದಲ್ಲಿರೋದನ್ನ. ಅವಾಗ ಪ್ರತಿದಿನ ಹೋಗಿ ಒಂದೊಂದು ದೇವಸ್ಥಾನಕ್ಕೆ ಆರಿಸ್ಕೊಂಡು ತೊಗೊಂಡೋಗಿ ಕೊಟ್ಟು ಬರ್ತಿದ್ವಿ. ಸೊ ಆ ಮೆಮೊರೀಸ್ ಆಗುತ್ತೆ. ಆ ಕಡೆ ಎಲ್ಲ ಮಲ್ಲಿಗೆ ಗಿಡಗಳು ಹಾಕಿದ್ದಾರೆ. ಮೊಗ್ಗಾಗಿರುತ್ತೆ ಇಷ್ಟೊತ್ತಿನಲ್ಲಿ. ಸೊ ಮೊಗ್ಗನ್ನ ಕಿತ್ಕೊಂಬಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಅರಳತ್ತೆ. ಆ ಕಡೆ ಹೋಗ್ತಾ ಇದ್ದೀನಿ ಇದು ಫಾರ್ಮ್ ಒಳಗಡೆಗೆ. ಸೊ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅಲ್ಲೊಂದು ನವಿಲ್ ಕಾಣಿಸ್ತಾ ಇದೆ. ಫುಲ್ಲು ನವಿಲ್ ಪಿಕಾಕ್ ಕಲರ್ ಅಂತ ಹೇಳ್ತೀವಲ್ಲ, ಬ್ಲೂ ಕಲರು, ಸಕ್ಕದಾಗಿ ಕಾಣಿಸ್ತದೆ. ತುಂಬ ಹತ್ರನೇ ಇದೆ.
ಓಯ್ ಆ ಕಡೆ ಗೊತ್ತಾಯ್ತು, ಒಂಚೂರು ಕವರ್ ಆಗಿಬಿಟ್ಟಿದೆ ಈಗ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ ಅಲ್ಲ, ಅದು ಸ್ವಲ್ಪ ಸೌಂಡ್ ಆದರೆ ಸಾಕು ಹಾರೊಟ್ಟೋಗ್ಬಿಡುತ್ತೆ. ಹತ್ರದಿಂದ ತೆಗಿಯೋದೇ ಕಷ್ಟ. ಬನ್ನಿ, ಈಗ ಅಲ್ಲೊಂದು ಇದ್ದು ಗಿಡಗಳಿದೆ, ತೋರಿಸ್ತೀನಿ ನಿಮಗೆ. ತುಂಬ ಕಡೆ ಇದೆ ಮಲ್ಲಿಗೆ ಗಿಡ. ಇಲ್ಲಿ ಒಂದು ಕಡೆ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಎಷ್ಟೊಂದು ಮುಗ್ಬಿಟ್ಟಿದೆ. ಚೆನ್ನಾಗಿ ಈಗ ಮಲ್ಲಿಗೆ ಸೀಸನ್ ಬೇರೆ, ಅಪ್ ಟು ಮೇ ಜೂನ್ವರೆಗೂ ಮಲ್ಲಿಗೆದು ಸೀಸನ್ ಇರುತ್ತೆ. ಸೊ ಈ ಟೈಮಲ್ಲಂತೂ ಘಮ್ ಅಂತ ಇರುತ್ತೆ. ಹತ್ರ ಹೋದರೆ ಸಾಕು ಮಲ್ಲಿಗೆ ಗಿಡದ್ದು ಚೆನ್ನಾಗಿ ಬಿಟ್ಟಿದೆ ಮೊಗ್ಗೆಲ್ಲ. ಇಲ್ಲಿ ನಮ್ಮ ಫಾರ್ಮ್ ಪಕ್ಕನೇ ಒಂದು ಕಟ್ಟೆ ಬರುತ್ತೆ ನೀರಿಂದು. ಮಳೆಗಾಲದಲ್ಲಂತೂ ಆಲ್ಮೋಸ್ಟ್ ಫಿಲ್ ಇರುತ್ತೆ, ಇಲ್ಲಿವರೆಗೂ ಬರುತ್ತೆ. ಈಗ ಬೇಸಿಗೆ ಆಗಿರೋದ್ರಿಂದ ಕಮ್ಮಿ ಇದೆ. ಸೊ ನಮಗೆ ನಮ್ಮ ಫಾರ್ಮ್ ಹೌಸಲ್ಲಿ ಕೂಲಾಗಿರೋ ಕಾರಣ ಇದು ಒಂದು. ಯಾವಾಗಲೂ ನೀರು ನಿಂತಿರೋದ್ರಿಂದ ಕೂಲಾಗಿರುತ್ತೆ. ಈಗ ಅಲ್ಲಿ ಪಕ್ಷಿಗಳು ಆಟ ಆಡ್ತಾ ಇದೆ ನೋಡಿ ಅಲ್ಲಿ. ನಿನ್ನೆ ನಾವು ಬರ್ಬೇಕಾದ್ರೆ ಕುಣಿಗಲ್ ರೋಡಲ್ಲಿ ಕಾಡು ಮೆಣಸು ತೊಗೋಬೇಕು ಅಂತ ಇತ್ತು. ಬಟ್ ಎಲ್ಲ ಒಂದು ಮಂಡ್ಯದಲ್ಲಿ ನೋಡಿದೆ ಹೈಬ್ರಿಡ್ ತಳಿ ಅಂತ. ಸೊ ಈಗ ನಾನು ಇವಾಗ ಇದು ತಂದಿರೋದು, ಇದು ಪನಿಯೂರ್ 5 ಅಂತ, ಪನಿಯೂರ್ 1 ಅಂತ ಇದೆ, ಕರಿಮುಂಡ ಅಂತ ಇದೆ, ಗಿರಿಮುಂಡ ಅಂತ ಇದೆ. ತುಂಬ ಹಲವಾರು 75 ಸ್ಪೀಷೀಸ್ ಇದೆಯಂತೆ ನಮ್ಮ ಇಂಡಿಯಾದಲ್ಲಿ. ಸೊ ಅತಿ ಹೆಚ್ಚಾಗಿ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ ಬೆಳೀತಾರೆ. ಸೊ ಇದೊಂದು ಹೈಬ್ರಿಡ್ ವೆರೈಟಿ, ನಾಟಿ ಬರುತ್ತೆ ಮತ್ತು ಹೈಬ್ರಿಡ್ಡು. ಈ ಹೈಬ್ರಿಡ್ಡು ಏನೋ ಈ ಮಲೆನಾಡು ಅಲ್ಲದೆ ಜಾಗಕ್ಕೆ ಹೊಂದ್ಕೊಂಡಿದೆ ಅಂತ 4 ಗಿಡ ತಂದಿದೆ. ಸೊ ಅದರಲ್ಲಿ 3 ನೆಟ್ಟಿದ್ದೀನಿ ಆಲ್ರೆಡಿ. ಈ ಕಡೆ 1, ಈ ಕಡೆ 2. ಇದು ಅಡಿಕೆ ಮರದಿಂದ ಒಂದು 6 ಇಂಚು, 6ರಿಂದ 7 ಇಂಚು. ಅದಕ್ಕೆ ರೂಟ್ಸ್ಗೆ ಏನೋ ಪ್ರಾಬ್ಲಮ್ ಆಗ್ದಂಗೆ ಮಾಡಬೇಕು. ಇನ್ನೂ ಕಟ್ಟಷ್ಟು ಅಡಿಕೆ ಮರ ಅಷ್ಟು ಬೆಳೆದಿಲ್ಲ ಇದು. ಸುಮಾರು ಒಂದು 2 ಮಂತ್ಸ್ 3 ಮಂತ್ಸ್ ಆದಮೇಲೆ ಸ್ವಲ್ಪ ಬೆಳೆದಾದ್ಮೇಲೆ ಕಟ್ಟೋಂಥದ್ದು. ಸೊ ಸಿಂಪಲಾಗಿದೆ, ತೆಗಿತಾಯಿದ್ದೀನಿ. ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಇದು ಬರುತ್ತೇನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಊರ ಹತ್ರದ ಹಿಡ್ಗ ಅಂತ ಇದೆ, ಅಲ್ಲಿ ಯಾರೋ ಸಿಕ್ಕಿ ಒಬ್ಬರು ಯಜಮಾನರು ರೈತರು ಬಂದಿದೆಯಪ್ಪ ತೊಗೊಳಪ್ಪ ಅಂತ ಅಂದರು. ಅವರು ನಮ್ಮ ಥರನೇ ಬಂದಿರೋ ನರ್ಸರಿಗೆ. ಸೊ ಹಾಗಾಗಿ ನೋಡೋಣ, ಚೆನ್ನಾಗಿ ಹಾಕಿದ್ದಾರೆ ಇದೆಲ್ಲ. ಇದಕ್ಕೆ 50 ರೂಪಾಯಿ ಕೊಟ್ಟಿದ್ದು ಇದಕ್ಕೆ ನಾನು ಆ ನರ್ಸರೀಲಿ. ಸೊ ಇದನ್ನು ನೀವೇನಾದ್ರು ಹೋಲ್ಸೇಲ್ ತೊಗೊಂಡ್ರೆ 20 ರಿಂದ 25 ರೂಪಾಯಿ ಈ ಥರ ಕವರಲ್ಲಿ ಸಿಗುತ್ತೆ. ಒಂದು ಅಡಿಕೆ ಮರಕ್ಕೆ 3 ಹಾಕ್ಬೋದಂತೆ. ಸೊ ತೆಂಗಿನ ಮರಕ್ಕಾದರೆ ಒಂದು 3 ಹಾಕ್ಬೋದಂತೆ, ಅಡಿಕೆಗಾದರೆ 2 ಹಾಕ್ಬೋದು ಅಂತ ಹೇಳಿದ್ದಾರೆ. ಇವಾಗ ನಾನು 2 ನಮ್ಮ ಅಡಿಕೆ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಏನಾದ್ರು ಜಾಸ್ತಿ ಆದರೆ ನಮ್ಮ ತೆಂಗಿಗೆಲ್ಲ ಹಾಕೋ ಪ್ಲ್ಯಾನ್ ಇದೆ. ಸುಮಾರು ಒಂದು 300-400 ಗಿಡ ತೊಗೊಬೋದು. ಸೊ ಹೋಲ್ಸೇಲಲ್ಲಿ. ಸೊ ಇದನ್ನು ನೆಕ್ಸ್ಟು ಹೇಗೆ ಬಂದಿದೆ ಅಂತ ನಾನು ಇದೊಂದು 2-3 ಮಂತ್ಸ್ ಆದಮೇಲೆ, ಈ ವಿಡಿಯೋ ಲೈವ್ ಆದಮೇಲೆ ಕಾಮೆಂಟಲ್ಲಿ ಹಾಕಿರ್ತೀನಿ ಹೇಗೆ ಬಂದಿದೆ ಅಂತ. ನೀವು ಅದನ್ನ ಚೆಕ್ ಮಾಡಿ, ನಾನು ರಿವ್ಯೂಸ್ ಹೇಳಿರ್ತೀನಿ. ಇದು ಪನಿಯೂರ್ 5. ಬನ್ನಿ ಗಿಡ ನೋಡೋಣ. ಸೊ ಒಂದು 6 ಇಂಚು ದೂರದಲ್ಲಿ ಒಂದು ಗುಣಿ ತೆಕ್ಕೊಂಡು, ಅದು ಕೊಡಿ ಅದು ಅಶ್ವಿನಿ. ಸೊ ತೆಕ್ಕೊಂಡು ಮಾಡೋಂಥದ್ದು. ಇದು ನಮ್ಮ ಕೆಲಸಕ್ಕೆ ಒಬ್ಬರು ಸ್ಟಾಫ್ ಇದ್ದಾರೆ, ಅವರೇ ಹಾಕ್ತೀನಿ ಅಂದರು. ಬಟ್ ನಾನು ನನ್ನ ಕೈಯಾರೆ ಹಾಕಬೇಕು ಅಂತ ಹೇಳಿ, ನನ್ನ ಮಗಳ ಕೈಲಿ ಹಾಕಿಸ್ಬೇಕು ಅಂತ ಹೇಳಿ ನಾನು ಬಿಟ್ಕೊಂಡೀನಿ. ಕಂದ ಬಾಯ್ಲಿ ಸೊ ಒಂದು 6 ಇಂಚ್ ಬಿಟ್ಬಿಟ್ಟು ಈ ಥರ ಇಟ್ಬಿಟ್ಟು ಮಣ್ಣು ಹಾಕೋಕ್ಕಂತ ಫುಲ್ ಹಿಂಗೆ ತುಂಬ ಕೈಯಲ್ಲಿ. ಹಾಂ. ಸೊ ಹೇಗೆ ಬಂತು ಅಂತ ಒಂದು 6 ಮಂತ್ಸ್ ಮತ್ತು ಒಂದು 8-9 ಮಂತ್ಸ್ ಆದಮೇಲೆ ಹೇಗೆ ಬಂದಿದೆ ಅಂತ ನಾನು ನಿಮಗೆ ಈ ಕಾಮೆಂಟಲ್ಲಿ ನಾನು ಹೇಳಿರ್ತೀನಿ. ಸೊ ನೀವು ಚೆಕ್ ಮಾಡ್ಕೋಬೋದು. ಇದು ಪನಿಯೂರ್ 5, ಆ ಥರ ಪನಿಯೂರ್ 1 ಅಂತ ಇದೆ. ಎಲ್ಲ ಹೈಬ್ರಿಡ್ ವೆರೈಟೀಸು, ನಾಟಿ ವೆರೈಟೀಸು ಬೇರೆ, ಇದೆಲ್ಲ ಹೈಬ್ರಿಡ್ ವೆರೈಟೀಸ್. ನೋಡೋಣ ಹೇಗೆ ಬಂದಿದೆ ಅಂತ ತಿಳಿಸ್ತೀನಿ. ಈಗ ಟೈಮು ಕರೆಕ್ಟಾಗಿ ಅರೌಂಡ್ 5:30 ಆಗಿದೆ. ಸೊ ಇಲ್ಲಿ ಯೂಶ್ವಲಿ ನಾನು ಬಂದಾಗ ನಾನು ಅಶ್ವಿನಿ ವಾಕ್ ಹೋಗ್ತೀವಿ. ವಾಕ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೀನೇ ಹೇಳು ಅಶ್ವಿನಿ. ಇಲ್ಲಿ ಸುತ್ತನೂ ತೋಟಗಳೇ ಕಾಣಿಸುತ್ತೆ. ನವಿಲ್ ಸೌಂಡ್ ಕೇಳಿಸ್ತಾ ಇದೆಯಾ? ಹತ್ತಿರದಲ್ಲೇ ನವಿಲ್ ಸೌಂಡು. ಎಷ್ಟೊಂದು ಸಲ ಮುಂದೆನೇ ಹಾರೋಗಿದೆ. ಹೌದು, ಚೆನ್ನಾಗಿರುತ್ತೆ. ಈಗ ನೋಡಿ ನಿಮಗೂ ತೋರಿಸ್ತೀವಿ. ಫುಲ್ ತೋಟದ ಸಾಲು ವಿಪರೀತ ಶೆಕೆ ಇದೆ. ಬಟ್ ಇಲ್ಲಿ ಕಂಪೇರಬಲಿ ನಾವು ಸಿಟಿ ಒಳಗಡೆ ಹೋದರೆ ಎಷ್ಟಿದೆಯೋ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಇದೆ ಅಂತ ಹೇಳ್ಬೋದು. ಆದರೂ ಆ ಧಗೆನ ತಡಿಯೋಕ್ಕಾಗ್ತಾ ಇಲ್ಲ, ಅಷ್ಟು ಶೆಕೆ ಇದೆ ಈ ಸರಿ. ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಸನ್ಸೆಟ್ಗೆ ಪಾಯಿಂಟ್ ಇದೆ, ನಿಮಗೆ ಅಲ್ಲಿ ತೋರಿಸ್ತೀವಿ. ಸೊ ನೀವೇನಾದ್ರು ಈ ಥರ ಫಾರ್ಮ್ ಏನೋ ಮಾಡಿದಾಗ ನಿಮ್ಗೇನಾದ್ರು ಡ್ರೀಮ್ ಇತ್ತಂದರೆ ಒಂದು ಒಳ್ಳೆ ಸನ್ಸೆಟ್ ಲೊಕೇಶನ್ ನೋಡ್ಕೊಳ್ಳಿ. ವೀಕೆಂಡು ನಾವು ಇಲ್ಲಿ ಬರ್ತಿರ್ತೀವಿ. ಇಲ್ಲಿ ಬಂದಾಗ ಈ ಸನ್ಸೆಟ್ ನೋಡಿಕೊಂಡೆ ಯೂಶ್ವಲಿ ಮನೆಗೆ ಹೋಗೋದು. ಬನ್ನಿ ನೋಡೋಣ. ಬಟ್ ಇವತ್ತು ಸನ್ಸೆಟ್ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಯೂಶ್ವಲಿ ಹೈಪರ್ ಲ್ಯಾಪ್ಸ್ ಇರ್ತಿದ್ದೆ ಕ್ಯಾಮ್ರಾದಲ್ಲಿ ಸನ್ಸೆಟ್ ಕ್ಯಾಪ್ಚರ್ ಮಾಡೋಕ್ಕೆ. ಇವತ್ತು ಸ್ವಲ್ಪ ಕ್ಲೌಡಿ ಇದೆ, ಸೂರ್ಯ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಇನ್ನೇನು ಒಳ್ಳೆ ಟೈಮ್ ಇದು, 5:30-6 ಗಂಟೆಗೆ. ಇವತ್ತು ಕಾಣಿಸ್ತಾ ಇಲ್ಲ, ಆಗಲ್ಲ ಅನ್ಸೋದು ಇವತ್ತು. ಬಟ್ ಸ್ಟಿಲ್ ಬನ್ನಿ ನೋಡೋಣ. ತೋಟದವರು ಅಡಿಕೆ ಹಾಕಿದ್ದಾರೆ ಇಲ್ಲಿ. ಈ ಸೈಡಲ್ಲಿ ಸ್ವಲ್ಪ ಅಡಿಕೆ, ತೆಂಗು ಈ ಥರದ್ದೇ ಬೆಳೆ ಬೆಳೆಯೋದು ಜಾಸ್ತಿ.
ಸೊ ನಮ್ಗೆ ಸುತ್ತಲೂ ಅದೇ ಥರ ಕಾಣಿಸುತ್ತೆ. ಮಧ್ಯೆ ಮಧ್ಯೆ ವೆಜಿಟೇಬಲ್ಸ್ ಎಲ್ಲ ತರಕಾರಿ ಎಲ್ಲ ಹಾಕೋತಾರೆ, ಹೂವಿನ ಗಿಡಗಳು ಹಾಕೋತಾರೆ. ಸೊ ಎಲ್ಲ ನಿಮಗೆ ಸನ್ಸೆಟ್ ಪಾಯಿಂಟ್ ಅಂತ ಹೇಳಿದೆ ನೋಡಿ. ಇಲ್ಲೇ ಹಿಂಗೆ ನಡ್ಕೊಂಬರ್ತೀವಿ, ಇಲ್ಲಿ ಈ ಜಾಗದಲ್ಲಿ ಕರೆಕ್ಟಾಗಿ ಸನ್ಸೆಟ್ ಆಗುತ್ತೆ. ಇವತ್ತು ನೋಡಿ ಎಲ್ಲ ಫುಲ್ ಕ್ಲೌಡ್ ಇದೆ, ಈ ಜಾಗದಲ್ಲಿ ಸನ್ಸೆಟ್ ಆಗುತ್ತೆ, ಸಕ್ಕದಾಗಿ ಕಾಣುತ್ತೆ. ಆಮೇಲೆ ಏನು ಇದೆಯಲ್ಲ ಗಿಡಗಳು ಮರಗಳು, ಇದರ ಹಿಂದ್ಗಡೆಗೆ 2 ಬೆಟ್ಟ ಇದೆ, ಅಲ್ಲೆಲ್ಲ ವೀಕೆಂಡ್ ಟ್ರೆಕ್ ಹೋಗ್ತೀವಿ. ಒಂದು 10-15 ಥರ ಬಡಿಸ್ತು ನಾನು ಇಲ್ಲಿ ಫೋಟೋಗ್ರಫಿ ಮಾಡೀನಿ. ನನಗೆ ಸಿಕ್ಕಿರೋಂಥದ್ದು ಒಳ್ಳೆಯ ಹಕ್ಕಿ ಅದು ಅಂದರೆ ನಾನು ನೋಡಿರೋದ್ರಲ್ಲಿ ಜಂಗಲ್ ಬ್ಯಾಬ್ಲರ್ಸ್ ಈ ಥರದ್ದೆಲ್ಲ ಕಾಮನ್ ಆಗಿರೋದಿದೆ. ಅದು ಬಿಟ್ಟು ಗ್ರೇ ಹಾರ್ನ್ಬಿಲ್ಲು ನಾನು ಈ ಕಡೆ ಇದೆ ಅಂತ ಗೊತ್ತಿರಲಿಲ್ಲ. ತುಂಬ ಇದೆ, ಸ್ವಲ್ಪ ಕಡಿಮೆ ಇದೆ. ಸೊ ನಮ್ಮ ತೋಟದಲ್ಲಿ ಬಂದಿರೋದು ನಾನು ತೆಗೆದಿದ್ದೀನಿ ಫೋಟೋ. ಈಗ ಟೈಮು 6 ಗಂಟೆ ಆಗ್ತಾ ಬಂತು. ಇವತ್ತು ಸ್ಪೆಷಲ್ಲಾಗಿ ಬಾರ್ಬಿಕ್ಯೂ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ವೆಜಿಟೇರಿಯನ್ ಐಟಮ್ಸ್ ಎಲ್ಲ ತಂದಿದ್ದೀವಿ. ಪನ್ನೀರು ಮತ್ತು ಪನ್ನೀರಿಗೆ ಬೇಕಾಗಿರೋಂಥ ಸೈಡ್ಸು ಮತ್ತು ಫ್ರೂಟ್ಸ್ಗಳು, ಆಮೇಲೆ ವಾಟರ್ ಮೆಲನ್ನು, ಆಮೇಲೆ ಇನ್ನೇನು ತೊಗೊಂಬಂದಿದ್ದೀವಿ, ವಾಟರ್ ಮೆಲನ್ ಜೊತೆ ಅನಾನಸ್ಸು. ಸೊ ಇದರೆಲ್ಲ ತೊಗೊಂಬಂದಿದ್ದೀವಿ. ಇದು ನಾವು ಬಾರ್ಬಿಕ್ಯೂ ಮಾಡ್ಕೊಳ್ಳೋಕ್ಕೆ ಸ್ಟಿಕ್ಸ್ ಇದೆ ಇದರಲ್ಲಿ. ಸೊ ಅದನ್ನ ಎತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ಥರದ್ದು 2 ಕೊಟ್ಟಿದ್ದಾರೆ. ಇದೇನು ನಾವು ಯೂಸ್ ಮಾಡಿಲ್ಲ. ಸೊ ಆಯಿಲೆಲ್ಲ ಹಾಕೋಕ್ಕೆ ಮೇಲ್ಗಡೆ ಈ ಥರ ಎಲ್ಲ ಸೌರಕ್ಕೆ ಅಂತ ಇದು ನೋಡಿ ಸ್ಟಿಕ್ಸ್ ಇದೆ. ಕ್ವಾಲಿಟಿ ಸುಪೀರಿಯರ್ ಅಂತ ಹೇಳಲ್ಲ ನಾನು, ಓಕೆ, ಜಸ್ಟ್ ಓಕೆ ಮ್ಯಾನೇಜ್ ಮಾಡೋಕ್ಕೆ. ನಾವೇನು ಪ್ರೊಫೆಷ್ನಲ್ ಏನು ಮಾಡಲ್ವಲ್ಲ. ಮತ್ತು ಇದು ಕಲ್ಲಿದ್ದಲಲ್ಲಿ ಮಾಡೋದು, ಎಲೆಕ್ಟ್ರಿಕ್ಕು ಬರುತ್ತೆ ಮತ್ತು ಕೋಲ್ದು ಬರುತ್ತೆ. ಸೊ ನಾವು ಯೂಸ್ ಮಾಡ್ತಾ ಇರೋದು ಕಲ್ಲಿದ್ದಲದು. ಸೊ ಇದು ಗಾಳಿ ಬ್ಲೋ ಮಾಡೋಕ್ಕೆ ಅಂತ. ಇದು ಅಷ್ಟೇ, ಏನು ಸುಪೀರಿಯರ್ ಇಲ್ಲ. ಅದನ್ನು ಆಲ್ರೆಡಿ ಹೇಳಿದ್ನಲ್ಲ, ಒಂದು ರೇಂಜ್ವರೆಗೂ ವರ್ಕ್ ಆಗುತ್ತೆ. ಎಲ್ಲರೂ ನೀವು ಒಳ್ಳೆ ಗ್ಯಾದರಿಂಗ್ ಸೇರಿದಾಗ ಇದನ್ನ ಫೋಲ್ಡ್ ಮಾಡಿ ಇಡ್ಬೋದು. ಸಣ್ಣದು ಬಾಕ್ಸು, ಸಣ್ಣ ಪ್ಯಾಕೆಟ್ ಬರುತ್ತೆ, ಏನು ಒಂದು ಸ್ಯಾರಿ ಬಾಕ್ಸ್ ಬರುತ್ತಲ್ಲ, ಎಲ್ಲ ಕ್ಲೀನಾಗಿಟ್ಟರೆ ಇಲ್ಲೇ ಇದೆ ಅದು. ಸೊ ಮಾಡೋ ಥರ. ಸೊ ಇವತ್ತು ತಿನ್ನಬೇಕು ಅಂತ. ಆಮೇಲೆ ಇದು ಅಮೆಝಾನ್ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ಕ್ವಾಲಿಟಿ ಈಸ್ ನಾಟ್ ದಿ ಬೆಸ್ಟ್, ಬಟ್ ಇಟ್ ವಿಲ್ ಮ್ಯಾನೇಜ್. ಸೊ 1200 ರೂಪೀಸ್ ಏನೋ ಕೊಟ್ಟಿದ್ದು ನೆನಪಿದೆ, ಎಷ್ಟನ್ನ ಗೊತ್ತಿಲ್ಲ. ಸೊ ಸಂಜೆ ಆಗಲಿನ ಕಾಯ್ದಾ ಇದ್ದೀವಿ, ಸೂರ್ಯ ಸನ್ಸೆಟ್ ಆಗ್ತಿದ್ದಂಗೆ ಬಾರ್ಬಿಕ್ಯೂ ಮಾಡ್ತೀನಿ ನಾನು. ಸೊ ನೋಡಿ, ಇದು ಸ್ಟ್ಯಾಂಡು ಪೋರ್ಟೇಬಲ್ ಆಗಿದೆ. ಈ ಥರ ತೆಗೆದ್ರೆ ಇದು ಬರುತ್ತೆ. ಇದು ಒಳಗಡೆ ಕೋಲ್ ಹಾಕೋದು. ಇದೇನು ದೊಡ್ಡದು ಸೈನ್ಸ್ ಅಂತ ಹೇಳ್ತಾ ಇಲ್ಲ, ಬಟ್ ಚೆನ್ನಾಗಿರುತ್ತೆ. ಇಲ್ಲಿ ಕೋಲ್ ಹಾಕ್ಕೊಂಡು ಕಲ್ಲಿದ್ದಲು ಹಾಕೋದು. ಮೇಲ್ಗಡೆ ಪುಡ್ದಾಗಿದೆ. ಸ್ಯಾರಿ ಕವರ್ ಇಟ್ಕೊಂಡು ಹೋಗ್ಬೋದು, ಸಖತ್ತಾಗಿರುತ್ತೆ. ಟ್ರಿಪ್ಗೆ ಏನಾದ್ರು ಹೋದಾಗಲೂ ತೊಗೊಂಡೋಗ್ಬೋದು. ಬಟ್ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಕಷ್ಟ. ಹೊರಗಡೆ ಫ್ರೀಯಾಗಿದ್ದರೆ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಪೋರ್ಟೇಬಲ್ ಆಗಿದೆ. ಅಕಸ್ಮಾತ್ ನಿಮ್ದು ಏನಾದ್ರು ಹೊರಗಡೆ ಜಮೀನು ಜಾಗ ಆ ಥರ ಏನಾಗಿದ್ರೆ ಇದನ್ನು ತೊಗೊಳ್ಳಿ, ಸಖತ್ತಾಗಿರುತ್ತೆ. ನಾವು 10-15 ಜನದವರೆಗೂ ಮಾಡ್ಕೊತಿದ್ವಿ. ಸೊ ಚೆನ್ನಾಗಿರುತ್ತೆ. ಬಾರ್ಬಿಕ್ಯೂಗೆ ಎಲ್ಲ ಫುಲ್ ರೆಡಿ ಆಗ್ತಾ ಇದೆ. ಕೋಲ್ ಹಾಕ್ಬಿಟ್ಟು ಈಗ ಅದಕ್ಕೆ ಹತ್ತಿಸ್ತಾ ಇದ್ದೀವಿ. ಅದಾಗಿದ ತಕ್ಷಣ ನೆಕ್ಸ್ಟು ನಾನು ಸ್ಟಿಕ್ಕಿಗೆಲ್ಲ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಶುರು ಮಾಡೋದೆ. ಒಂದು ಮಟ್ಟಕ್ಕೆ ಇದು ಚೆನ್ನಾಗಿ ಆಗ್ತಾ ಇದೆ. ಇದನ್ನು ಬಿಸಿ ಆಗೋದೇ ಕಷ್ಟ, ಬಿಸಿ ಮಾಡೋದೇ ಕಷ್ಟ. ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಾದಮೇಲೆ ಚೆನ್ನಾಗಿ ಆಗುತ್ತೆ. ಬನ್ ಆಗಿರೋ ಸ್ಮೆಲ್ ಚೆನ್ನಾಗಿದೆ. ಇವಾಗ ಇದರಲ್ಲಿ ಅನಾನಸ್ ಇದೆ, ಆಮೇಲೆ ಕ್ಯಾಪ್ಸಿಕಮ್ ಇದೆ, ಪನ್ನೀರ್ ಇದೆ, ಆಮೇಲೆ ಇನ್ನೇನು ಅಶ್ವಿನಿ? ಈರುಳ್ಳಿ, ಆನಿಯನ್. ಸೊ 4 ಹಾಕಿದ್ದೀವಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇದನ್ನ ಓಪನ್ ಸ್ಪೇಸ್ ಮೇಲ್ಗಡೆ, ಟೆರೆಸ್ ಮೇಲ್ಗಡೆ ಇದ್ರೂ ಮಾಡ್ಕೋಬೋದು. ಬೆಳದಿಂಗಳಲ್ಲಿ ಚೆನ್ನಾಗಿರುತ್ತೆ. ಇಫ್ ನಾಟ್ ಹೊರಗಡೆ ಇಲ್ಲ ಅಂದರೆ ಅದು ಮೇಲ್ಗಡೆನೂ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸೊ ಆಯಿತು, ಫಸ್ಟ್ ರೌಂಡ್ ಆಯಿತು. ತಿಂದು ನೋಡಿದೆ, ಆಗಲೇ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಆನಿಯನ್ ಇದೆ ಫಸ್ಟ್ ಪೀಲು. ಸೂಪರ್ ಗೈಸ್, ಸೂಪರ್ ಆಗಿದೆ. ಪನ್ನೀರ್ ತಿನ್ನಲಿಲ್ಲ ಆಗಲೇ. ಕ್ಯಾಪ್ಸಿಕಮ್ ಸೂಪರ್. ತಿಂದು ನೋಡ್ತೀಯಾ? ಪನ್ನೀರ್ ನೋಡ್ತಾ ಇದೀನೀಗ. ಸೂಪರ್ ಅಬ್ಬ. ಜಾಸ್ತಿ ಜನ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ 4 ಜನ ಇದ್ದೀವಿ ನಾವು, ಒಂದು 10 ಜನ ಇರಬೇಕು. 10 ಜನ ಇದ್ದರೆ ಸಾಕಾಗಿರುತ್ತೆ ಕ್ರೌಡು. ಆ್ಯಕ್ಚುಲಿ ನನ್ನ ಕಸಿನ್ಸ್ ಎಲ್ಲ ಬಂದಾಗ ನಾವು ಒಂದು 15 ಜನ 20 ಜನ ಸೇರ್ತೀವಿ ಇಲ್ಲಿ. ಸಂಜೆ ಹೊತ್ತು BBQ ಎಲ್ಲ ಮಾಡಿಕೊಂಡು ತಿನ್ನೋಕ್ಕೆ. ಇವಾಗ 4 ಜನ ಇರೋದು. ನಾನು, ಅಶ್ವಿನಿ, ಮತ್ತು ನಮ್ಮ ಮಗು, ಮತ್ತು ನಮ್ಮ ಬಾಮೈದ. ಸೂಪರ್ ಹಬ್ಬ. ಎಷ್ಟು ತುಂಬ ಚೆನ್ನಾಗಿದೆ. ಪೈನಾಪಲ್ಲು ಸೂಪರ್ ಇದೆ. ಹೌದಾ? ವಿಡಿಯೋ ಎಲ್ಲ ನೋಡಿರಾ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದನ್ನು ಪ್ಲ್ಯಾಂಡಾಗಿ ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ವೆಲ್ ಪ್ಲ್ಯಾಂಡಾಗಿ ಈ ಜಾಗದ ಬಗ್ಗೆ ಏನು, ಮತ್ತು ಈ ಸ್ಟೇ ಬಗ್ಗೆ ಏನೋ, ಎಷ್ಟೆಷ್ಟು ಎಕ್ಕರಲ್ಲಿದೆ ಅಂತ ಎಲ್ಲ ಫುಲ್ ಪ್ರಿಪೇರ್ಡಾಗೆ ಹೋಗಿ ವಿಡಿಯೋ ಮಾಡೋದು. ನಾನು ಅಂತಲ್ಲ, ಎನಿ ಕಂಟೆಂಟ್ ಕ್ರಿಯೇಟರ್ ಅದೇ ಥರನೇ ನಾವು ಮಾಡಿದ್ದು. ಬಟ್ ಇದನ್ನು ಏನೋ ಪ್ಲ್ಯಾನೇ ಇರಲಿಲ್ಲ. ಜಸ್ಟ್ ಹೋಗಿ ಅಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಣ ಅಂದ್ಕೊಂಡ್ವಿ.
ಇದೇ ಥರ ಕ್ಯಾಮ್ರಾ ಇತ್ತು, ಮೈಕ್ ಇತ್ತು, ಅದೇ ಥರ ರೆಕಾರ್ಡ್ ಮಾಡಿದ್ವಿ. ಐ ಥಿಂಕ್ ವೀಡಿಯೋ ಲೆಂತಿಯಾಗಿ ಬಂದಿರ್ಬೋದು ಅಂತ ನಾನು ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವೇನಾದ್ರು ಒಂದು ಈ ಥರ ಒಂದು ಫಾರ್ಮ್ ಹೌಸನ್ನು ಕಟ್ಟಬೇಕು ಅಂತ ಅಂದರೆ ಸ್ವಲ್ಪ 1% ಯೂಸ್ ಬರ್ಬೋದು ಅಂತ ಅಂದ್ಕೊತೀನಿ. ಸೊ ಇದಾಗಿತ್ತು ನಮ್ಮ ಒಂದು ಚಿಕ್ಕ ಒಂದು ಫಾರ್ಮ್ ಸ್ಟೇ, ಒಂದು ಲೈವ್ ಎಕ್ಸ್ಪೀರಿಯನ್ಸಸ್ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀವಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೇರೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಬೇಕು ಅಂದರೆ ಚೆಕ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ನಾವು ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.